वर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಸೋಮು ಲೆಟರ್ ಬಂದಿದ್ಯಾ? ಇಲ್ಲ ಬಂದಿಲ್ಲ. ಬರ್ಲಾ? ಸರಿ. ಪೋಸ್ಟ್. ಸುಮಾ ಅಂದ್ರೆ ನೀವೇನಾ? ಹಾ ಹೌದು.
ಯಾರ್ದಮ್ಮ ಲೆಟ್ರು? ಅಪ್ಪ ನನಗ್ BMTC ಕೆಲಸ ಸಿಕ್ಕಿದೆ ಅಪ್ಪ. ನನ್ನ ಮಗಳಿಗೆ ಕೆಲಸ ಸಿಕ್ಬಿಡ್ತು. ಸಕ್ಕರೆ ತಗೊಂಬಾರೆ. ಎಷ್ಟು ಚೆನ್ನಾಗಿದ್ದಾಳೆ. ಇಷ್ಟು ದಿವಸ ನೀನು ತಗೊಮ್ಮ. ನಾನು ನೋಡೇ ಇಲ್ಲ. ಎಲ್ಲಿದ್ಲು? ಮಾಡಮ್ಮ, ಅವ್ರಿಗೂ ಕೊಡಮ್ಮ. ಇಷ್ಟು ದಿನ ಎಲ್ಲಿದ್ರಿ ರೀ ನೀವು? ಬೆಂಗಳೂರು ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದೆ. ಸಕ್ಕರೆ ಅಂತೆ, ನೀವು ಸ್ವೀಟ್ ಆಗಿದ್ದೀರಾ. ಅದಕ್ಕೆ ಬಟ್ಟೆ ಕೊಡಿ. ಗೌರಿ, ಸ್ವಲ್ಪ ನೀರು ಕೊಡು. ಹಾ. ಸೋಮು ಅಣ್ಣ, ಎಲ್ಲಿಗೆ ಹೋಗ್ತಿದ್ಯಾ? ಫ್ರೆಂಡ್ಸ್ ನೋಡಕ್ ಹೋಗ್ತಾ ಇದೀರ ಅಣ್ಣ? ಹಂಗೆ ಸ್ವಲ್ಪ ಹೊಲತ ಹೋಗ್ಬಾ. ಸರಿ ಅಣ್ಣ. ಯಾಕೆ ಅವ್ನು ನಿನ್ನೆ ನೋಡ್ತಾವನೆ? ಗೊತ್ತಿಲ್ಲ ಕಣೆ. ಹುಡುಗಿರ್ಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಅಂದ್ರೆ ಸಾಕು, ನೋಡೋದು, ಹಿಂದೆ ಬೀಳೋದು, ನೀನ್ ಲವ್ ಮಾಡ್ತೀನಿ ಅಂತ ಹೇಳೋದು ಈ ಹುಡುಗರಿಗೆ ಕೆಟ್ಟ ಚಾಳಿ ಆಗ್ಬಿಟ್ಟಿದೆ. ನನ್ನ ಮಾವ ಚಿಕ್ಕ ವಯಸ್ಸಿಂದ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಯಾರೋ ಗೌರ್ಮೆಂಟ್ ಟೀಚರ್ ಸಿಕ್ಕರು ಅಂತ ಮದುವೆ ಆಗ್ಬಿಟ್ಟ. ಆಮೇಲೆ ನಮ್ಮ ಚಿಕ್ಕಪ್ಪನ ಮಗಳು ಕಪ್ಪುಗಿದ್ಲು, KSRTCಲಿ ಕಂಡಕ್ಟರ್ ಆಗಿದ್ಲು. ಯಾರೋ ಬೆಳ್ಳಗಿರೋ ಲಾಯರ್ ಬಂದು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟ. ಯಾರೋ ನರ ಸತ್ತವ್ರು ಮಾಡಿದ್ರು ಅಂತ ಅವ್ರನ್ನ ನನಗೆ ಹೋಲಿಸ್ತಿದ್ಯಾ? ನಾನೇ ಒಂಥರ, ತರದಲ್ಲಿ ಮತ್ತೊಂಥರ. ನನಗೂ ನಿನಗೂ ಹಿಂದಿನ ಜನ್ಮದಲ್ಲಿ ಯಾವುದೋ ಸಂಬಂಧ ಇರಬೇಕು. ಚೆನ್ನೆ ಚೆಲವಿ ಬಾರಿ ನರಸಿ ಬಂದೆ ಬಯಸಿ ನಾನಿ ನರಸಿ ನೀನೆನ್ನ ಕುಡಿ ಮಾತಾಡೆ ಚಂದುಳ್ಳಿ ಹೆಣ್ಣೆ ನೀನೆನ್ನ ಕುಡಿ ಮಾತಾಡೆ ಬಂಬಕ್ 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 ನೀ ನನ್ನ ಬಂಗಾರಿ ನಾನಿನ್ನ ಶೃಂಗಾರ ಜಂಜಂಕಪ್ ಬಂಬಕ್ ಬಂಬಕ್ ನನ್ನ ರೀ ಬಂಗಾರಿ ನಾನಿನ್ನ ನನ್ನ ಏನಣ್ಣ ತಂಗಿ ನೋಡಕಂತ ಬೆಂಗಳೂರಿಗೆ ಹೋದ್ರಿ, ಯಾವಾಗಣ ಬಂದ್ಬಿಟ್ರಿ? ರಾತ್ರನೇ ಬಂದ್ಬಿಟ್ಟೆ ನಾನು. ಒಂದ್ ತಿಂಗಳಾದ್ಮೇಲೆ ಬತ್ತೆ ಅನ್ಕೊಂಡ್ರೆ 2 ದಿವಸದಲ್ಲಿ ಬಂದ್ಬಿಟ್ಟಿದ್ದಲ್ಲ ನಾವು. ಅಲ್ಲಿರಕ್ ಆಗ್ಲಿಲ್ಲ ಕಣ. ಯಾಕಣ್ಣ, ಏನಾಯ್ತು? ಅಯ್ಯೋ, ನಮ್ಮೂರಾಗೆ ನಮಗೆ ಸ್ವಾತಂತ್ರ್ಯ ಬೆಂಗಳೂರ ಸಿಗುತ್ತೆ ಅನ್ಲ, ಬಾಳ ಬೋರ್ ಆಗೋಯ್ತು, ಅದಕ್ಕೆ ಬಂದ್ಬಿಟ್ಟೆ. ಅದೇನ್ ಬಡ್ಕೊತೈತೆ ನೋಡ್ಲಾ. ನಮ್ಮ ಹತ್ರ ಅಲ್ಲಣ್ಣ, ನಿಮ್ಮ ಹತ್ರನೇ ಬರ್ತಾ ಇದೆ. ಎಲ್ಲಿದ್ಯದು? ಎತ್ತಣ ಕಟ್ಗಿಟ್ ಆಗ್ಬಿಟ್ಟು. ಅದೇನ್ ನೋಡ್ಲಾ. ನನಗೆ ಗೊತ್ತಾಗಿಲ್ಲ ಅಣ್ಣ, ನೀನೇ ನೋಡ. ತಗೊಳ್ಳಿ ತಗೊಳ್ಳಿ, ಮಾತಾಡಿ. ಹಲೋ, ಯಾರು? ಮತ್ತೆ ಆಗ್ತಾಡ ಕಳಿಸ್ಕೊಟ್ಬಿಡಿ. ಏನು $1,000 DD ಕಳಿಸ್ಬೇಕಾ? ಒಂದ್ ಕೆಲ್ಸ ಮಾಡಮ್ಮ, $1,000ಗೆ ಕುಕ್ಕರ್ನಾಗ ಇಟ್ಕೊಂಡು ಮಿಕ್ಸಿನ ಕಳಿಸ್ಕೊಟ್ಬಿಡು. ಹಂಗಲ್ಲ ಹಿಂಗಲ್ಲ, ಎಷ್ಟ್ ಜನಕ್ಕೆ ಮೋಸ ಮಾಡಿದಿರ ಈ ತರ? ಹೀಗ್ ಮೋಸ ಮಾಡೋದ್ ಬಿಟ್ಟು ಲಕ್ಷಣವಾಗಿ ಯಾರನ್ನಾದ್ರೂ ಮದುವೆ ಮಾಡ್ಕೊಳ್ಳಿ. ಗಂಡ ದುಡ್ಡು ತಂದು ಹಾಕ್ತಾನೆ. ನನಗೆ ಮದ್ವೆ ಆಗಿದೆಯಮ್ಮ. ಮತ್ತೆ ಯಾಕಮ್ಮ ಇನ್ನೊಂದು ಮದ್ವೆ? ಏನ್ ಶಾರ್ಟೇಜ್ ಆಗುತ್ತಮ್ಮ? ಪರವಾಗಿಲ್ಲ ಹೇಳಮ್ಮ. ಪೀಜು ಏನಣ್ಣ ಮದ್ವೆ ಪೀಜು ಗೀಜು ಶಾರ್ಟೇಜು ಅಂತ ಇದ್ಯಾ? ಯಾರಣ್ಣ ಫೋನು? ಅಯ್ಯೋ, ನಿಮ್ ನಂಬರಿಗೆ
ಕುಕ್ಕರ್ ಬಂದಿದೆ ಮಿಕ್ಸಿ ಬಂದಿದೆ ಅಂತ ಯಾವಳ ಜೀವ ತಿಂತಾ ಇದ್ದಾಳೆ ಕಣ್ಲಾ. ಒಂದ್ ಸ್ಪೆಷಲ್ ಬಟ್ಟೆ ಸೊಪ್ಪು ಕೊಡಿ. ಲೋ ಪರ್ಮಿ, ಮದುವೆ ಆಗ್ಬೇಕು ಅಂತ ಒದ್ದಾಡ್ತಾ ಇದ್ದಲ್ಲ, ಯಾವ್ದಾರು ಹುಡುಗಿ ಸೆಟ್ ಆಯ್ತೇನೋ? ನೋಡಿರೋ ಹುಡುಗಿರು ನನ್ನ ಇಷ್ಟ ಪಡ್ತವ್ರೆ, ಆ ಹುಡುಗಿರ್ನ ನಾನೇ ಇಷ್ಟ ಪಡ್ತಾ ಇಲ್ಲ. ಮತ್ತೆ ನಿನಗೆ ಯಾವ ತರ ಹುಡುಗಿ ಬೇಕೋ? ಏನು ಕೆಲ್ಸನ ನೋಡಿದ್ರೆ ಗೊತ್ತಾಗುತ್ತೆ ಅಣ್ಣ ಏನು ಕೆಲ್ಸ. ನನ್ ಬುಡಕ್ಕೆ ಬರ್ತಾರಲ್ಲ ಇವರು. ಒಳ್ಳೆ ರಿಂಗ್ ಟೋನ್ ಸೆಟ್ ಮಾಡ್ಕೊಡ್ತೀನಿ. ರಿಂಗು ಟೋನ್ ಅಂದ್ರೆ ಏನು? ಅದೇಣ ಆ ರಿಂಗ್ ಬಂದಾಗ ಹಾಡು ಬರುತ್ತಲ್ಲ ಅದೇಣ. ಹೌದಾ? ಒಳ್ಳೆ ಕನ್ನಡ ಹಾಡು ಸೆಟ್ ಮಾಡೋ. ಸಮಾಧಾನವಾಗಿ ಕನ್ನಡ ಸಾಂಗ್ ಸೆಟ್ ಮಾಡಲ್ವ, ಇನ್ನು ಹಿಂದಿ ಸಾಂಗ್ ಬೇರೆ ಮಾಡ್ಕೊಡ್ತೀನಿ. ಹೇ ಕನ್ನಡ. ಏನ್ರಪ್ಪ ನನ್ನೇ ಕಾಯ್ತಿರೋ ಹಂಗಿದೆ? ಹ್ಞೂ ಕಣಪ್ಪ, ನಮ್ ಟೀಮಲ್ಲಿ ನೀನೇ ತಾನೆ ಸ್ಟ್ರಾಂಗ್. ಏನ್ ಗುಂಡಣ್ಣ ಬೆಂಗಳೂರಿಂದ ಯಾವಾಗ ಬಂದ್ರೆ? ರಾತ್ರಿನೇ ಬಂದ್ಬಿಟ್ನಪ್ಪ. ಹೌದಾ? ಏನಮ್ಮ BMTC ಕಂಡಕ್ಟರ್ ಕೆಲಸ ಸಿಕ್ತಂತೆ, ನಮ್ಗೆಲ್ಲ ಸ್ವೀಟು ಪಾಟು ಏನಿಲ್ವಾ? ಮೊದಲನೇ ತಿಂಗಳು ಸಂಬಳ ಬರ್ಲಿ, ಗ್ಯಾರಂಟಿ ಕೊಡ್ತೀನಿ. ಏಯ್ ಏಯ್, ಅವಳು ಅವನ್ನ ನೋಡ್ತಾನೆ, ಇವನು ಅವಳನ್ನ ನೋಡ್ತಾನೆ. ಈ ನನ್ನ ಮಗ ಏನೋ ಮಾಡ್ತಿದ್ದಾನೆ ಕಣ, ಹೌದಲ್ಲ? ನೋಡು. ಇರು, ಹೋಗು. ಕಳೆದೋಗ್ಬಿಟ್ಟಿದ್ದಂಗ ಅವನೇ. ಸೋಮು ಸೋಮು ತಿರ್ಗಿ ತಿರ್ಗಿ ನೋಡೋಂಗ್ ಮಾಡ್ಬಿಟ್ನಲ್ಲ. ಸೋಮ, ಅಯ್ಯಯ್ಯೋ, ನಮ್ ಸೋಮು ಕಳ್ದೋಗ್ಬಿಟ್ಟ. ಕಳ್ದೋಗ್ಬಿಟ್ಟೆ 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 ನಾನು, ಕಳ್ದೋಗ್ಬಿಟ್ಟೆ 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 ನಾನು. ಅವಳ ಒಂದು ಲುಕ್ಕಿಗೆ, ಅವಳ ಒಂದು ಸ್ಮೈಲಿಗೆ ಕಳ್ದೋಗ್ಬಿಟ್ಟೆ ನಾನು. ಬಪ್ಪರ 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 ಮಮ್ಮ ಬಪ್ಪರ 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 ಮಮ್ಮ. ಕಳ್ದೋಗ್ಬಿಟ್ಟೆ 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 ನಾನು, ಕಳ್ದೋಗ್ಬಿಟ್ಟೆ 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 ನಾನು. ನೋಡ್ಬಾರ್ದು ನೋಡ್ಬಾರ್ದು ಅಂತ ಅವಳು ಮುಂದೆ ಹೋದಾಗ, ಬಿಡಬಾರ್ದು ಬಿಡಬಾರ್ದು ಅಂತ ನಾನು ಹಿಂದೆ ಬಿದ್ದಾಗ, ಕೊನೆಗೆ ನನ್ನ ನೋಡ್ಬಿಟ್ಟು, ಕೊನೆಗೆ ನನ್ನ ನೋಡ್ಬಿಟ್ಟು, ನೆಲ ನೋಡ್ಕೊಂಡು 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 ನನ್ನೇ ನೋಡ್ತಾಳೆ, ಹಿಂದೆ ತಿರ್ಕೊಂಡು 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 ನನ್ನನ್ನೇ ನೋಡ್ತಾಳೆ. ಅವಳು ನನ್ನ ಲವ್ ಮಾಡ್ತಾಳೆ ಅಂತ ನನ್ನ ಮನಸ್ಸು ಹೇಳುತ್ತಲ್ಲ, ಅವಳಾಗೆ ಏನು ಹೇಳುತ್ತಿಲ್ಲ, ನನಗೂ ಹೇಳೋಕೆ ಆಗುತ್ತಿಲ್ಲ. ಬಪ್ಪರ 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 ಮಮ್ಮ 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 ಬಪ್ಪರ 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 ಮಮ್ಮ ಮಮ್ಮ ಬಪ್ಪರ 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 ಮಮ್ಮ 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 ಬಪ್ಪರ 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 ಮಮ್ಮ ಮಮ್ಮ. ಕಳ್ದೋಗ್ಬಿಟ್ಟೆ 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 ನಾನು, ಕಳ್ದೋಗ್ಬಿಟ್ಟೆ 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 ನಾನು. ರಾತ್ರಿ ನಿದ್ದೆ ಬರದೆ ಬೇಸರ, ಬೆಳಗ್ಗೆ ಏಳುವಾಗ ಸಡಗರ, ಕೆಲಸ ಮಾಡುವೆ ಸರಸರ, ನನಗೆ ಯಾಕೆ ಥರ ಥರ. ನಾನು ಸೈಕಲಲ್ಲಿ, ಅವಳು ನೀರಿಗೋಗು ಕೇರಿಗೆ ಹೋಗುವ ತುರ, ಅಲ್ಲಿ ಅವಳು
ಬೇಸರ ಈ ಮನಸ್ಸಿನ ಕನಸು ನಾನಾಥರ ನಾನು ನಾನಾಗಿಲ್ಲ ಅವಳೇ ಕಾಣ್ತಾಳಲ್ಲ ನಾನು ನಾನಾಗಿಲ್ಲ ಅವಳೇ ಕಾಣ್ತಾಳಲ್ಲ ನಾನು ನಾನಾಗಿಲ್ಲ ಅವಳೇ ಕಾಣ್ತಾಳಲ್ಲ ಲವ್ ಅಂದ್ರೆ ಹಿಂಗೇನಾ ಇಲ್ಲ ನಾನ್ ಮಾತ್ರ ಹಿಂಗೇನಾ ಒಂದು ಗೊತ್ತಾಗ್ತಿಲ್ಲ 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 ಒಂದು ಗೊತ್ತಾಗ್ತಾನೇ ಇಲ್ಲ ಕಳ್ದೋಗ್ಬಿಟ್ಟೆ 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 ನಾನು ಕಳ್ದೋಗ್ಬಿಟ್ಟೆ 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 ನಾನು ಅವಳ ಒಂದು ಲುಕ್ಕಿಗೆ ಅವಳ ಒಂದು ಸ್ಮೈಲಿಗೆ ಕಳೆದೋಗ್ಬಿಟ್ಟೆ ನಾನು ಬಪ್ಪರ 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 ಮಮ್ಮ 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 ಕಳೆದೋಗ್ಬಿಟ್ಟೆ ನಾನು ಅಣ್ಣ ಇದು ಕೇಳಿದ್ರೆ ಗೊತ್ತಾಗುತ್ತೆ. ಏನೋ ಕೆಂಚ ಗೌರಿ ಬಗ್ಗೆ ಗೊತ್ತಾಯ್ತೇನೋ? ಹ್ಞೂಣ್ಣ, ಪಕ್ಕದ ಗೇರಲ್ಲಿ ಮನೆ ಇದೆಯಂತೆ, ಅಲ್ಲಿ ಯಾರೂ ಇಲ್ಲ. ರೋಡ್ ಪಕ್ಕದಲ್ಲಿರೋ ಹೊಲದಲ್ಲಿ ಕೆಲಸ ಮಾಡ್ತಾ ಇದಾರಂತೆ. ಸರಿ ಬಾ ಅಲ್ಲಿಗೆ ಹೋಗೋಣ. ಸರಿ ಅಣ್ಣ. ಗೌರಿನ ಹೆಂಗಣ್ಣ ಪಡಾಯಿಸಿದ್ರಿ? ಸಿಂಪಲ್ ಕಣೋ, ಒಂದೇ ಒಂದು ಡೈಲಾಗು. ಏನಣ್ಣ ಡೈಲಾಗು? ಏಯ್ ನೋಡಮ್ಮ, ಇಷ್ಟ ಆದ್ರೆ ತಿರುಗಿ ನೋಡಮ್ಮ. ಏನ್ ಬರಕ್ ಹೇಳಿದ್ದು? ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು. ನನ್ ಜೊತೆನಾ? ನನ್ ಜೊತೆ ಏನ್ ಮಾತಾಡ್ಬೇಕು? ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಾನು ಅಷ್ಟೇ ನೀನ್ ಇಷ್ಟಪಡ್ತಾ ಇದ್ದೀನಿ. ಒಂದು ಕಿಸ್ ಕೊಡ್ತೀನಿ. ಬಾಯಿ ವಾಸನೆ ಬರ್ತಾ ಇದೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಕ್ಲೀನಾಗಿ ಹಲ್ಲುಚ್ಕೊಂಡ್ ಬಾ. ಆದ್ರೂ ಒಂದು ಕಿಸ್ ಕೊಡ್ತೀನಿ. ಸೂಪರ್ ಅಣ್ಣ ನೀವು. ಇಲ್ಲೇ ಇರು, ಬಂದೆ. ಸ್ವಲ್ಪ ನೀರು ಕೊಡ್ತೀರಾ? ಚೆನ್ನಾಗಿದೆಯಾ ಗೌರಿ? ನೀನೆಲ್ಲಿ? ಇಲ್ಲೇ ಮುಂದಿನ ಊರಿಗೆ ಹೋಗ್ತಾ ಇದ್ದೆ, ಬಾಯರ್ ಕೇತು, ಅದಕ್ಕೆ ಇಲ್ಲಿ ಬಂದೆ. ಅವತ್ತು ನಮ್ಮ ಮನೆ ಕೇಳಕ್ ಬರ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಬರ್ಲಿಲ್ಲ? ಮನೇಲಿ ಇದ್ದೂರಲ್ಲಿ ಬೇಡ ಅಂದ್ರು, ಅದಕ್ಕೆ ಬರಲಿಲ್ಲ. ಸರಿ ಬರ್ಲಾ? ಒಂದ್ ನಿಮಿಷ ಇರು. ಇನ್ ಯಾವತ್ತೂ ಈ ಕಡೆ ಬರ್ಬೇಡ. ಏನಣ್ಣ ವರ್ಕೌಟ್ ಆಯ್ತಾ? ಒಂದೇ ಸರಿ ಆಗಲ್ಲ ಕಣೋ. ಅಲ್ಲ ಕಣಣ್ಣ, ಗೌರಿ ನಿಜವಲ್ಲ ಲವ್ ಮಾಡ್ತಾ ಇದ್ದೀರಾ? ನನಗೆ ಲವ್ ಗಿವ್ ಸೆಟ್ ಆಗಲ್ಲ ಕಣೋ. ಮತ್ತೆ ಲವ್ನ ನೆಪ ಮಾಡ್ಕೊಂಡು ಅವಳನ್ನ ಯೂಸ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಅಷ್ಟರಲ್ಲಿ ಮದುವೆ ಆಗೋಯ್ತು. ಹಾಗಾದ್ರೆ ಮುಂದೇನಣ್ಣ? ಮುಂದೆ ನೀನು ಇರ್ತೀಯಲ್ಲ, ಬಾ ನೋಡುವಂತೆ. ಸರಿ ಅಣ್ಣ. ಅಯ್ಯ, ಪೇಪರ್ ಓದಕ್ಕೂ ಬರೋದಿಲ್ಲ. ಚೆನ್ನಾಗಿ ಇಟ್ಕೊಳ. ಆ ಮಿಕ್ಸಿ ಕುಕ್ಕರ್ ನಂಬರ್ ಇದ್ದಂಗೆ ಇದೆಯಲ್ಲ. ಹಲೋ, ಏನ್ ಗಿಫ್ಟ್ ಕೊಡ್ಲಿ? ಚೂಡಿದಾರ ಕೊಟ್ರೆ 3 ತಿಂಗಳು 6 ತಿಂಗಳಲ್ಲಿ ಹರಿದೋಗುತ್ತೆ.
ಜೀವನ ಪರ್ಯಂತ ನೆನ್ಪಿಟ್ಕೊಳ್ಳೋಂತ ಗಿಫ್ಟ್ ಏನ್ ಕೊಡ್ಲಿ? ತಗಳ ಮಾತಾಡ. ಹಲೋ, ನಿನ್ ಪೌರುಷ ಇರೋ ಗಂಡ್ಸಿದ್ರೆ ನನ್ ಮೈ ಮುಟ್ಟ ನೋಡೋಣ. ಮುಟ್ತೀನಿ. ಏನ್ ಮಾಡ್ತೀಯಾ? ಸುಖ ಕೊಡ್ತೀಯಾ? ಎಲ್ಲಿ ಬರ್ಲಿ? ಕೂಲ್ ಡೌನ್ ಹಾ? ಬರುವಾಗ 1 ಲಕ್ಷ ದುಡ್ಡು ತಗೊಂಡ್ ಬಾ. ಯಾಕೆ? ಹೊರಗಡೆ ಹೋಗಿ ಎಂಜಾಯ್ ಮಾಡಕ್ಕೆ. ಎಂಜಾಯ್ ಮಾಡಕ್ಕ? ಒಂದ್ ನಿಮಿಷ ಇರು. ಯಾಕೆ ಮೀಟರ್ ಆಫ್ ಆಯ್ತಾ? ಹಲೋ ಹಲೋ, ಯಾಕೋ ನನ್ ಹಿಂದೆ ಬಿದ್ದಿದ್ಯಾ? ನೀನ್ ನೋಡಕ್ ಚೆನ್ನಾಗಿಲ್ವೇನೋ? ಅಥವಾ ನಿಂಗ್ ಅದಿಲ್ಲ ಅಂತ ಯಾರು ಹಿಂದೆ ಬಿದ್ದಿಲ್ವೇನೋ? ಯಾಕೋ ಏನು ಮಾತಾಡ್ತಿಲ್ಲ? ಎದ್ರಿಗೆ ಬಾರ್ರಿ, ನಾನು ಯಾರಂತ ತೋರಿಸ್ತೀನಿ. ಸರಿ ಬರ್ತೀನಿ, ರೆಡಿ ಆಗಿರು. ನಾನೇನ್ ರೆಡಿ ಆಗೋದು? ಆಲ್ರೆಡಿ ರೆಡಿಯಾಗೇ ಕೂತ್ಕೊಂಡಿದ್ದೀನಿ ಇಲ್ಲಿ. ನಾನ್ ಹಂಗಲ್ಲ ಹೇಳಿದ್ದು, ಕ್ಲೀನ್ ಮಾಡ್ಕೊಂಡು ಹಲ್ಲುಜ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗಿರು. ಹೌದೇನು? ಸರಿ, ಯಾವಾಗ ಬರ್ತೀಯಾ? ಕನ್ಸಲ್ ಬರ್ತೀನಿ. ಹಲೋ 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 ಹಲೋ, ಯಾರಣ್ಣ ಇವಳು? ಹೆಂಗಣ್ಣ ನಿನ್ ನಂಬರ್ ಕೊಟ್ಟೆ ಅವಳಿಗೆ? ನಾನು ಯಾಕೋ ಕೊಡ್ಲಿ? ತರ್ಲೆ ಹುಡುಗಿಯರು ಫೋನ್ ಎತ್ಕೊಂಡು ಯಾವ್ದೋ ನಂಬರ್ ಒತ್ತುತ್ತಾರೆ, ಆ ನಂಬರ್ ನಮ್ದಾಗಿರುತ್ತೆ. ಮೋಸ್ಟ್ಲಿ ಎಲ್ಲ ಅವ್ಳು ಟೈಮ್ ಪಾಸ್ ಮಾಡಕ್ಕೆ ಯಾರು ಸಿಕ್ಕಿಲ್ವೇನೋ, ಅದಕ್ಕೆ ನಿಮ್ಗೆ ಕಾಲ್ ಮಾಡ್ತಾಳೆ. ಅಯ್ಯೋ ತರ್ಲೆ. ಮನಸ್ಸಿಗೆ ನೀನು ಸುಮ್ಮನ್ ಜೊತೆ ಡೇಟ್ ಆಡ್ಕೊಂಬಂದ? ಇಲ್ಲಪ್ಪ, ಇನ್ನ ಲವ್ ಮ್ಯಾಟ್ರ್ ಹೇಳಕ್ಕಾಗಿಲ್ಲ. ಅಂದ್ರೆ ಇನ್ನ ಲುಕಿಂಗ್ ಅಲ್ಲ ಇದೆಯಾ? ಏನಪ್ಪಾ ಸೋಮು, ಪರ್ಮಿ ಲುಕ್ಕಿಂಗು ಡ್ಯೂಯೇಟಿಂಗು ಅಂತಿದ್ದಾನೆ, ಏನ್ ಸಮಾಚಾರ? ನಮ್ ಸೋಮನು BMTC ಕಂಡಕ್ಟರ್ ಸುಮನ್ನ ಲವ್ ಮಾಡ್ತಾ ಇದ್ದಾನೆ. ಓಹೋ, ಆ ಹುಡುಗಿ? ಅಣ್ಣ, ಸುಮನು ನಮ್ ಸೋಮನ್ ನೋಡೋದು, ಸ್ಮೈಲ್ ಕೊಡೋದು ಮಾಡ್ತಾಳಣ್ಣ. ಇನ್ಯಾಕ್ ತಡ, ಐ ಲವ್ ಯು ಅಂತ ಹೇಳ್ಬಿಡು. ಬೇಡ ಸೋಮು, ಮೊದ್ಲ ಅವ್ರ ಅಮ್ಮನ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊ. ಲೇ, ಒಳ್ಳೇದೇನಾದ್ರೂ ಹೇಳ್ರು ಅಂದ್ರೆ ತರಲೆ ಮಾಡ್ತೀಯಾ? ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಏನೋ ಪರ್ಮೆ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಣ್ಣ ಮಾವು ನೋಡಕ್ ಬಂದ್ರಾ? ಸುಮಾರು ದಿವಸ ಆಗಿತ್ತಲ್ಲ, ಮಾವನ ಮಗಳು ಸುಮ್ಮನೆ ನೋಡ್ಕೊಳ್ಳೋಣ ಅಂತ ಬಂದೆ. ನಮ್ಮ ಸೋಮನ್ ಕತೆ ಅಷ್ಟೇ. ಯಾವಾಗಣ್ಣ ಮದುವೆ? ಹತ್ತಿರದಲ್ಲೇ ಇದೆ ಪರ್ಮೆ. ಸರಿ ಬರ್ಲಾ? ಸರಿ ಅಣ್ಣ. ಬೇಡ ಸೋಮು, ಅವಳನ್ನ ಬಿಟ್ಬಿಡು. ಯಾಕೋ ಹಿಂಗೆ ಹೇಳ್ತಾ ಇದೀಯಾ? ಇವಾಗ ಹೋದ್ನಲ್ಲ ಶಂಕರ, ಸುಮ್ಮನ ಮದುವೆ ಆಗ್ತಾ ಇದ್ದದ್ದು ಅವನೇ. ಸುಮಾಳ ಅಪ್ಪ ಒಂದ್ಸಾರಿ ಶಂಕರನ್ನ ನನ್ನ ಅಳಿ ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ರು. ಹೌದಾ? ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವಳನ್ನ ಬಿಟ್ಬಿಡು. ಲೈ, ಅಳಿ ಅಂತ ಪರಿಚಯ ಮಾಡ್ಕೊಟ್ಟ ತಕ್ಷಣ ಮಗಳನ್ನ ಕೊಟ್ಟು ಬಿಡ್ತಾರಾ? ಓ, ಗುಂಡಣ್ಣ ಚಾರ್ಜ್ ಆಗ್ಬಿಟ್ಟಿದ್ದಾರೆ. ಸೋಮು ಅಣ್ಣ, ನೀನ್ ಈಗ್ಲೇ ಹೋಗಿ ನೀನ್ ಲವ್ ಮ್ಯಾಟ್ರನ್ನ ಹೇಳ್ಬಿಡು. ಸರಿ ಅಣ್ಣ. ಏನೋ? ಸರಿ ಅಣ್ಣ. ಬರ್ತೀನಪ್ಪ. ಬರ್ತೀನಿ. ಏಯ್, ಬರ್ತೀನಿ ಕಣ್ರ. ಸರಿ ಸೋಮು. ಸುಮಾ, ನಿನ್ನ ಹತ್ರ ಏನೋ ಮಾತಾಡ್ಬೇಕು, ಬೈಲಿ. ಇಲ್ಲಪ್ಪ, ನಾನ್ ಬರಲ್ಲ. ಬರಲ್ಲ ಅಂದ್ರೆ ಬಿಡೋರು ಯಾರು? ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊತಾರೆ? ಏನಂತ ತಿಳ್ಕೊಳ್ಳೋಕೆ ಇವಾಗ ಡಿಸೈಡ್ ಆಗ್ಬೇಕು. ಬಾ ನನ್ ಜೊತೆ, ನನ್ನಿಂದ ನಿನ್ಗೆ ಯಾವ ತೊಂದ್ರೆನೂ ಆಗಲ್ಲ. ಇವ್ ಬಿಡೋಂಗೆ ಕಾಣ್ತಿಲ್ಲ. ಹೆಂಗೆ? ಏನೋ ಮಾತಾಡ್ಬೇಕು ಅಂತ ಕರೆದ್ಬಿಟ್ಟು ಏನು ಮಾತಾಡ್ತಾನೆ ಇಲ್ಲ, ಯಾಕೆ? ಸುಮಾ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ.
ನನ್ನೇ ಯಾಕೆ ಲವ್ ಮಾಡ್ತೀಯಾ? ನೂರಾರು ಹುಡುಗಿಯರಿದ್ದಾರೆ ಅಂತ ಅವ್ರನ್ನೆಲ್ಲ ಲವ್ ಮಾಡಕ್ಕಾಗತ್ತಾ? ಅಷ್ಟು ಹುಡುಗಿರಲ್ಲಿ ಒಂದ್ ಹುಡುಗಿನ ಲವ್ ಮಾಡ್ಬೋದಾಗಿತ್ತಲ್ವಾ? ಆ ಹುಡುಗಿ ನೀನೇ ಆಗಿದ್ಯಲ್ಲ. ನಾನೇನಂತ ನಿನಗ್ ಗೊತ್ತಿಲ್ಲ, ನೀನೇನಂತ ನನಗ್ ಗೊತ್ತಿಲ್ಲ. ನಾವಿಬ್ರು ಒಂದಾದ್ರೆ ಗೊತ್ತಾಗತ್ತಲ್ಲ. ಒಂದ್ ವೇಳೆ ನೀನ್ ನನಗ್ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮೋಸ ಗೀಸ ಅಂದ್ರೆ ನಂಗೆ ಗೊತ್ತಿಲ್ಲ, ನನ್ ಮಾತು ನಂಬು. ಎಲ್ರು ಬಾಯ್ ಮಾತಲ್ಲಿ ಹೀಗೆ ಹೇಳೋದು, ಪ್ರೀತಿ ನೆಪದಲ್ಲಿ ಅನುಭವಿಸಿ ಇನ್ನೊಂದ್ ಹುಡುಗಿನ ಮದ್ವೆ ಆಗೋದು. ನಾನೇ ಒಂಥರ ಆ ಥರದಲ್ಲಿ ಮತ್ತೊಂಥರ. ನಾನು ಇರೋದೇ ನಿನ್ಗೋಸ್ಕರ. ನಿಜವಾಗ್ಲೂ ನೀನ್ ನನ್ನ ಲವ್ ಮಾಡ್ತೀಯಾ? ನಮ್ಮ ಮನೆ ದೇವರಾಣಗಳು 100% ಸತ್ಯ. ಆದ್ರೆ ಒಂದ್ ಮಾತು, ಏನದು? ಸಾಯೋ ತನಕ ನೀನ್ ನನ್ ಜೊತೆ ಇರ್ಬೇಕು. ನಿನ್ ಸಾವಲ್ಲೂ ನಾನು ನಿನ್ ಜೊತೆ ಇರ್ತೀನಿ. ಅಯ್ಯೋ ಬೆಳಗ್ಗೆಯಿಂದ ಸ್ನಾನ ಮಾಡಿಲ್ಲ. ಕೊಡೋ ಇಲ್ಲಿ. ಬಂದ್ರು. ಏಯ್ ಕುಂಡ್ರ, ನನಗೆ ಏನಾದ್ರು ಚಮ್ಮ ಕೊಡು. ಅಣ್ಣ ಅಷ್ಟು ಟೈಮ್ ಮಾಡ್ಕೊಂಬಿಟ್ಟಣ, ರಕ್ತ ಬಂದ್ಬಿಡ್ತು. ಏನು ಸೇವಿಂಗ್? ಅಣ್ಣ ಮತ್ತೆ ಮಿಕ್ಸಿ ಕುಕ್ಕರ್ ಒಳಗೆ ಫೋನ್ ಮಾಡ್ತಾ ಇರ್ಬೋದು. ಲೇ ಅಲ್ಕಂಡ್ಲಾ, ಇದು ಯಾವ್ದೋ ಹೊಸ ನಂಬರ್ ಇದ್ದಂಗ ಐತೆ. ಹಲೋ ಅಣ್ಣ, ಲೌಡ್ ಸ್ಪೀಕರ್ ಆನ್ ಮಾಡೋಣ. ನಾವು ಕೇಳ್ತೀವಣ್ಣ. ಸುಮ್ಮನೆ ಹಲೋ. ಹಲೋ ಸರ್, ನಾವು ಪರ್ಟೇಲ್ ಕಂಪನಿಯಿಂದ. ನೀವು ನಮ್ಮ ಪರ್ಟೇಲ್ ಸಿಮ್ನ 2 ವರ್ಷ ಯೂಸ್ ಮಾಡಿದ್ದಕ್ಕೆ ನಮ್ಮ ಕಂಪನಿಯಿಂದ ನಿಮ್ಗೊಂದು ಆಫರ್ ಇದೆ. ಏನ್ ಆಫರು? ಸರ್, ನಿಮಗೆ ಜನರಲ್ ನಾಲೆಜ್ ಅಲ್ಲಿ 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಂದೊಂದು ಪ್ರಶ್ನೆಗೆ 10,000 ರೂಪಾಯಿ ನಗದು ಬಹುಮಾನ ಇರುತ್ತೆ. 5 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಲ್ಲಿ ನಿಮಗೆ 50,000 ರೂಪಾಯಿ ನಗದು ಬಹುಮಾನ ಇರುತ್ತೆ. 50,000 ರೂಪಾಯಿ ತಗೊಳಕ್ಕೆ ನಾವೇನಾದ್ರು ಫೀಸ್ ಗೀಜ್ ಕಟ್ಟಬೇಕಾ? ಇಲ್ಲ ಸರ್, ನೀವು ಯಾವುದೇ ಫೀಸ್ ಕಟ್ಟೋ ಹಾಗಿಲ್ಲ. ನಾವೇ ನಿಮ್ ಬ್ಯಾಂಕ್ ಅಕೌಂಟ್ಗೆ 50,000 ರೂಪಾಯಿನ ಡೆಪಾಸಿಟ್ ಮಾಡ್ತೀವಿ. ಸರಿ ಸರಿ, ಕ್ವಶನ್ ಕೇಳಿ. ಕ್ವೆಶ್ಚನ್ ನಂಬರ್ 1. 16 ವರ್ಷದ ಹುಡುಗಿ ಅಂಕಲ್ ನೀವು ಬರ್ತೀರಾ ಅಂತ ಕೇಳಿದಾಗ ನೀವ್ ಏನ್ ಉತ್ತರ ಕೊಡ್ತೀರಾ? ಆಪ್ಷನ್ ನಂಬರ್ 1 ಎಲ್ಲಿಗೆ ಅಂತ ಕೇಳ್ತೀರಾ? ಆಪ್ಷನ್ ನಂಬರ್ 2 ಬರ್ತೀನಿ ಅಂತ ಹೇಳ್ತೀರಾ? ಎಲ್ಲಿಗೆ ಅಂತ ಕೇಳ್ತೀನಿ. ಓ, ಕಂಗ್ರಾಚುಲೇಷನ್ ಸರ್, ಸರಿಯಾಗಿದೆ. ನೀವು 10,000 ರೂಪಾಯಿ ಗೆದ್ದಿದ್ದೀರಾ. ಈಗ ನಿಮ್ಮ 2ನೇ ಪ್ರಶ್ನೆ. ನಿಮ್ಮ ಹೆಂಡತಿಗೆ ಯಾರೋ ಲೈನ್ ಹೊಡಿತಾ ಇದ್ದಾರೆ. ಯಾವನವನ ನನ್ನ ಹೆಂಡತಿ ಲೈನ್ ಹೊಡಿತೀರಾ? ಬೇವರ್ಸಿ ನನ್ನ ಮಗ. ಹೇಳಿ ಹೇಳಿ. ನಿಮ್ ಹೆಂಡತಿಗೆ ಯಾರೋ ಲೈನ್ ಹೊಡಿತಾ ಇದ್ದಾರೆ ಅಂತ ಗೊತ್ತಾದಾಗ ನೀವೇನ್ ಮಾಡ್ತೀರಾ? ಆಪ್ಷನ್ ನಂಬರ್ 1 ಅವ್ರನ್ನ ನೋಡ್ಕೊಂಡು ಸುಮ್ನೆ ಇರ್ತೀರಾ? ಯಾವನ್ ಸುಮ್ನೆ ಇರ್ತಾನ್ರಿ? ಯಾವನಲ್ಲಿ ಅವ್ನು ಬೇವರ್ಸಿ ನನ್ನ ಮಗ. ಸರ್, ಇದು ನಿಮ್ಮ ಆಪ್ಷನ್. ಹೇಳಿ ಹೇಳಿ. ಆಪ್ಷನ್ ನಂಬರ್ 1 ಅವ್ರನ್ನ ನೋಡ್ಕೊಂಡು ಸುಮ್ನೆ ಇರ್ತೀರಾ? ಆಪ್ಷನ್ ನಂಬರ್ 2 ಅವ್ರು ನಿಮ್ಮನ್ನ ನೋಡಿದ್ರು ನೋಡದೆ ಇರೋ ಹಾಗಿರ್ತೀರಾ? ಇಲ್ಲ ಇಲ್ಲ, ಈ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿಲ್ಲ. ಅಣ್ಣ 10,000 ರೂಪಾಯಿ ಹೊಟ್ಟೋಗ್ಬಿಡ್ತೆ, ಹೇಳೋಣ. ಸುಮ್ಮನಿರೋ. ಗೊತ್ತಿಲ್ಲ ಗೊತ್ತಿಲ್ಲ. ನೀವು 2ನೇ ಪ್ರಶ್ನೆಗೆ ಉತ್ತರ ಕೊಡದಿರೋ ಕಾರಣ ಈ 10,000 ರೂಪಾಯಿ ನಮ್ಮ ಕಂಪನಿ ವಶಕ್ಕೆ ಸೇರುತ್ತೆ. ಈಗ 3ನೇ ಪ್ರಶ್ನೆ. ಹೇಳಿ. ನಿಮ್ಗೆ ಏಡ್ಸ್ ಇದೆ. ಯಾವ ಹಲ್ಕ ನನ್ನ ಮಗ ಹೇಳಿದ್ದು? ನಾನು ಹೇಳಿ. ನಿಮ್ಗೆ ಏಡ್ಸ್ ಇದೆ ಅಂತ ಗೊತ್ತಾದಾಗ ನಿಮ್ ಹೆಂಡತಿಗೆ ಏನಾಗುತ್ತೆ? ಆಪ್ಷನ್ ನಂಬರ್ 1 ಡೈವೋರ್ಸ್ ಆಗುತ್ತಾ? ಆಪ್ಷನ್ ನಂಬರ್ 2 ರೊಮ್ಯಾನ್ಸ್ ಆಗುತ್ತಾ? ಡೈವರ್ಸ್ ಆಗುತ್ತೆ. ಕಂಗ್ರಾಚುಲೇಷನ್ ಸರ್, ಈ ಉತ್ತರ ಸರಿಯಾಗಿದೆ. ನಿಮಗೆ 10,000 ರೂಪಾಯಿ ಸಿಗ್ತಾ ಇದೆ. ಈಗ ನಮ್ಮ 4ನೇ ಪ್ರಶ್ನೆ. ಕೇಳಿ ಕೇಳಿ. ನಿಮಗೆ ಪುರುಷತ್ವ ಇಲ್ಲ. ಯಾವ ಹಲ್ಕ ನನ್ನ ಮಗ ಹೇಳಿದ್ದು? ನಾನು ಕೇಳಿ ಕೇಳಿ. ನಿಮಗೆ ಪುರುಷತ್ವ ಇಲ್ಲ ಅಂತ ಗೊತ್ತಾದಾಗ ನೀವೇನ್ ಮಾಡ್ತೀರಾ? ಆಪ್ಷನ್ ನಂಬರ್ 1 ಮಂಗಳಮುಖಿ ಆಗ್ತೀರಾ? ಆಪ್ಷನ್ ನಂಬರ್ 2 ನಪುಂಸಕ ಆಗ್ತೀರಾ? ಇಲ್ಲ ಇಲ್ಲ, ನನಗೆ ಗೊತ್ತಿಲ್ಲ. ಅಣ್ಣ ಯಾವ್ದಾದ್ರು ಒಂದ್ ಹೇಳಣ, 10,000 ಹೋಗುತ್ತೆ. ಗೊತ್ತಿಲ್ಲ ಗೊತ್ತಿಲ್ಲ. ಮತ್ತೆ ನಿಮ್ಮ 10,000 ರೂಪಾಯಿ ನಮ್ಮ ಪರ್ಟಲ್ ಕಂಪನಿಗೆ ಸೇರ್ಪಡೆ ಆಗುತ್ತೆ. ಈಗ ನಿಮ್ಮ ಕೊನೆಯ ಮತ್ತು 5ನೇ ಪ್ರಶ್ನೆ. ರೆಡಿ ಇದ್ದೀರಾ?
ಕೇಳಿ ನೀವೊಂದ್ ಹೋಟೆಲ್ ಅಲ್ಲಿ 1 ಪ್ಲೇಟ್ ಇಡ್ಲಿ ವಡೆ ತಗೋತೀರಾ. ಮುಂಚೆ ಏನ್ ತಿಂತೀರಾ? ಆಪ್ಷನ್ ನಂಬರ್ 1 2 ಇಡ್ಲಿ ತಿಂತೀರಾ. ಆಪ್ಷನ್ ನಂಬರ್ 2 ವಡೆ ತಿಂತೀರಾ. ವಡೆ ತಿಂತೀವಿ. ಹಲೋ ಅಣ್ಣ 2 ಇಡ್ಲಿ ಹಲೋ 2 ಇಡ್ಲಿ ತಿಂತೀನಿ. ಕಂಗ್ರಾಚುಲೇಷನ್, ನಿಮಗೆ ಸಿಗ್ತಾ ಇದೆ 10,000 ರೂಪಾಯಿ. ಒಟ್ಟು 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು 30,000 ರೂಪಾಯಿ. ನಿಮ್ಮ ಅಕೌಂಟ್ ನಂಬರ್ ಅನ್ನ ಪರ್ಟಲ್ ಕಂಪನಿಗೆ SMS ಮಾಡಿ. SMS ಮಾಡ್ತೀನಿ. ಅಕೌಂಟಿಗೆ ಯಾವಾಗ ಹಾಕ್ತೀರಾ? ನೀವು ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ರೆ ಖಂಡಿತವಾಗ್ಲೂ ಹಾಕ್ತೀವಿ. ಥ್ಯಾಂಕ್ ಯು. ಅಣ್ಣ ಎಲ್ಲೋ ಮಿಕ್ಸಿ ಕುಕ್ಕರ್ ಒಳ್ಳೆ ಫೋನ್ ಮಾಡಿರ್ಬೇಕು. ಅಣ್ಣ ಇಂಥವ್ರು ಸುಮ್ಮನೆ ಬಿಡಬಾರ್ದಣ್ಣ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ. ಬಾಣ ಹೋಗೋಣ. ಹೋಗ್ಲಿ ಬಿಡ್ರೋ, ಇನ್ನೊಂದ್ಸರಿ ಫೋನ್ ಬಂದಾಗ ಆವಾಗ ಹೋಗಿ ಕಂಪ್ಲೇಂಟ್ ಕೊಡೋಣಂತೆ. ಯಾಕೆಲ್ಲ ಹಿಂಗ್ ಕೂತಿದ್ದಾರೆ? ತಗೊಳ್ಳಿ. ಯಾಕಣ್ಣ ಡಲ್ಲ ಕೂತಿದ್ದೀರಾ? ಏನು ಇಲ್ಲಪ್ಪ, ಸ್ವಲ್ಪ ತಲೆನೋವು. ನೀವ್ಯಾಕ್ರು ಹಿಂಗಿದ್ದೀರಾ? ಗುಂಡಣ್ಣನ ತಲೆನೋವು ನಮಗೂ ಬಂತು. ಸುಮಣ, ನಿನ್ ಲವ್ ಮ್ಯಾಟ್ರ್ ಏನಾಯ್ತು? ಸಕ್ಸಸ್ ಅಣ್ಣ. ಹೌದಾ? ಹೌದಣ್ಣ. ಆ ಖುಷಿಗೆ ನಮಗೇನು ಇಲ್ವಾ? 4 ಕಪ್ ಟೀ. ಕೆಂಚ ನೀನು ಇಲ್ಲೇ ಇರು, ನಾನು ಬಂದೆ. ಸರಿಣ್ಣ. ಗೌರಿ, ನೀನಾ? ನಿನಗೆ ಬರ್ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಬಂದೆ ಇಲ್ಲಿಗೆ ಮತ್ತೆ? ನೋಡು, ನೀನು ಇವಾಗ ಮನ್ಸು ಮಾಡಿದ್ರೆ ಇವತ್ತೇ ಲಾಸ್ಟು, ಮತ್ತೆಂದು ನಾನು ಬರೋದಿಲ್ಲ. ಏಯ್, ಏನ್ ಹೇಳ್ತಾ ಇದ್ಯಾ? ನೀನು ಒಂದ್ಸಲ ನನಗೆ ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಲೋಫರ್. ನೀ ನನಗೆ ಲೋಫರ್ ಆದ್ರೂ ಅನ್ನೋ ಸುವರ್ ಆದ್ರೂ ಅನ್ನೋ, ಆದ್ರೆ ನೀನ್ ನನಗೆ ಒಂದ್ಸಲ ಬೇಕು ಅಷ್ಟೇ. ಮುಗಿಸ್ತೀಯೇನೆ? ಮನೆಯವ್ರು ಬೇರೆ ಬರ್ತಾವ್ರೆ, ಇವ್ರ ಜೊತೆ ಇದ್ರೆ ಅಷ್ಟೇ. ಅವನ್ನ ಬಿಡೋಣ.
ಏನಾಯ್ತ್ರಿ? ಅಣ್ಣ ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನಾಯ್ತ್ರಿ? ಗೊತ್ತಿಲ್ಲ ಸರ್. ಎತ್ಕೊಳ್ಳಿ ಒಂದ್ ನಿಮಿಷ. ಪೇಷಂಟ್ಗೆ ನೀವೇನಾಗಬೇಕು? ರೋಡ್ ಮಧ್ಯೆ ಯಾರೋ ಹೊಡೆದಾಕಿದ್ರು, ನಾನು ಕರ್ಕೊಂಡ್ಬಂದೆ. ನೋಡಿ, ಪೇಷಂಟ್ಗೆ ತುಂಬಾ ಪೆಟ್ಟಾಗಿದೆ, ಅವ್ರಿಗೊಂದೆರಡು ಬಾಟಲ್ ಬ್ಲಡ್ ಬೇಕಾಗುತ್ತೆ. ನಾನೇ ಕೊಡ್ತೀನಿ ಸರ್. ಬನ್ನಿ, ಚೆಕ್ ಮಾಡ್ತೀನಿ. ಯಾರಪ್ಪ ನೀನು? ಸರ್, ನನ್ನ ಹೆಸರು ರವಿ ಅಂತ ಸರ್. ನಾನು ದಾಸರಳ್ಳಿಯವನು. ನಿನ್ನ ಅಟ್ಯಾಕ್ ಮಾಡಿದವ್ರು ಯಾರು? ಯಾರು ಅಂತ ಗೊತ್ತಿಲ್ಲ ಸರ್. ನನ್ನ ಹತ್ರ ಇರೋದನ್ನ ಕಿತ್ಕೊಳ್ಳೋಕೆ ಬಂದು ಹೊಡೆದೋದ್ರು ಸರ್. ಮೋಸ್ಟ್ಲಿ ರಾಬರಿ ಮಾಡೋರೆ ಇರಬೇಕು. ನಿಮಗೆ 2 ಬಾಟಲ್ ಬ್ಲಡ್ ಕೊಟ್ಟು ಕಾಪಾಡಿದವರು ಇವರೇ. ಸರ್, ನಮ್ಮ ತಾಯಿನ ಬರಕ್ಕೆ ಹೇಳಿ ಸರ್. ಹಲೋ ಹಲೋ, ಸರಿ ರವಿ, ನಾನು ಬರ್ತೀನಿ. ಇವತ್ತಿನ ಕಾಲದೊಳಗೆ ಗೊತ್ತಿರೋರೆ ಸಹಾಯ ಮಾಡಲ್ಲ. ಅಂಥದ್ರಲ್ಲಿ ಯಾರು ಏನು ಅಂತ ಗೊತ್ತಿಲ್ಲ, ಗೊತ್ತಿಲ್ದಿರೋರ್ಗೆ 2 ಬಾಟಲ್ ಬ್ಲಡ್ ಕೊಟ್ಟು ಸಹಾಯ ಮಾಡಿದ್ದೀರಾ. ಯು ಆರ್ ರಿಯಲಿ ಅ ವೆರಿ ಗ್ರೇಟ್ ಮ್ಯಾನ್. ಕೀಪ್ ಇಟ್ ಅಪ್. ಯಾರು ಬೇಕಿತ್ತು ನಿಮ್ಗೆ? ರಾಮು ಬೇಕಾಗಿತ್ತು. ರಾಮು, ನಿನ್ ಫ್ರೆಂಡ್ ಬಂದಿದ್ದಾರೆ. ಏ ಸೋಮು, ಬಾ ಬಾ ಒಳಗಡೆ ಬಾ. ಸೋಮು, ಕೂತ್ಕೋ, ಕಾಫಿ ತರ್ತೀನಿ. ತಗೋ. ಏನ್ ಇದ್ಕಿದಾಗೆ ಬಂದಿದ್ಯಾ? ಇಲ್ಲೇ ನಮ್ಮ ಸಂಬಂಧಿಕರು ಇದ್ರು, ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಊರಲ್ಲಿ ಏನು ಮಾಡ್ಕೊಂಡಿದ್ಯಾ? ಪೋಸ್ಟ್ಮನ್ ಕೆಲಸ ಮಾಡ್ತಿದ್ದೀನಿ, ಹಾಗೆ ಹೊಲದ ಕೆಲಸನೂ ಮಾಡ್ತಾ ಇದ್ದೀನಿ. ನಾನು ಊರ ಕಡೆ ಬಂದು ಸುಮಾರು ದಿನ ಆಯಿತು. ಫ್ರೀ ಮಾಡ್ಕೊಂಡಾಗ ಬರಬೇಕು. FM ಆನ್ ಮಾಡೋಣ. ಹಾಯ್, ಗುಡ್ ಮಾರ್ನಿಂಗ್. ನಾನ್ ಕೀರ್ತಿ. ನಿಮ್ಗೆಲ್ಲ ಸ್ಫೂರ್ತಿ ತುಂಬಾಕ್ ಬಂದಿದ್ದೀನಿ. ನಮ್ಮ FM ಸ್ಟುಡಿಯೋನಲ್ಲಿ ನೋವು ನಲಿವು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಚಲನಚಿತ್ರ ನಟಿಯಾದ ಭವ್ಯ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತಿನ ಫಸ್ಟ್ ಕಾಲರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರಿದು? ಮುದ್ದಿರೇಗೌಡ ಅಂತ. ವೆಲ್ಕಮ್ ಟು ನೋವು ನಲಿವು ಕಾರ್ಯಕ್ರಮ. ಮುದ್ದಿರೇಗೌಡ್ರೆ, ನಮ್ ಜೊತೆ ಭವ್ಯ ಮೇಡಮ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮುದ್ದಿರೇಗೌಡ್ರೆ, ಹೇಳಿ. ಮೇಡಮ್, ನಾನೊಂದು ಅವಾರ್ಡ್ ಮೂವಿ ಡೈರೆಕ್ಷನ್ ಮಾಡ್ತಿದ್ದೆ. ಕಾರಣಾಂತರದಿಂದ ಅದು ಅರ್ಧಕ್ಕೆ ನಿಂತೋಯ್ತು. ಹಾಗಾಗಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಮೇಡಮ್. ನನಗೆ ಸಿನಿಮಾ ಬಿಟ್ಟು ಬೇರೆ ಯಾವ ಕೆಲಸದಲ್ಲೂ ಇಷ್ಟ ಇಲ್ಲ ಮೇಡಮ್. ನೋಡ್ರಿ ಮುದ್ದಿರೇಗೌಡ್ರೆ, ನೀವು ಆಲ್ರೆಡಿ ಸೋತಿದ್ದೀರಾ. ಆ ಸೋತಿರೋದ್ರಲ್ಲೇ ಎಲ್ಲ ಅನುಭವಗಳಿವೆ. ಆ ಅನುಭವಗಳೇ ಮುಂದೆ ನಿಮ್ಗೆ ಗೆಲ್ಲೋದಕ್ಕೆ ಸ್ಫೂರ್ತಿ. ಮುದ್ದಿರೇಗೌಡ್ರೆ, ಮುಂದೆ ನುಗ್ಗಿ, ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಹಲೋ, ಯಾರಿದು? ಮೇಡಮ್, ನಾನು ಶಿವು ಅಂತ, BCom ಸ್ಟೂಡೆಂಟ್. ಭವ್ಯ ಮೇಡಮ್ ಕೊಡಿ. ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ಶಿವು ಅವರೇ. ಮೇಡಮ್, ನಾನು BCom ಅಂತ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಮುಂದೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೇನೋ ಅಂತ ಭಯ ಆಗ್ತಿದೆ ಮೇಡಮ್. ತೊಂದ್ರೆ ಮಾಡ್ಕೊಳ್ಳೋದು, ಮಾಡ್ಕೊಳ್ದೇ ಇರೋದು ಎರಡೂ ನಿಮ್ ಕೈಲೇ ಇದೆ. ಅರ್ಥ ಆಗ್ಲಿಲ್ಲ ಮೇಡಮ್. ಅಂದ್ರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಅನ್ನೋದಾದ್ರೆ ಲವ್ ಡಿಸ್ಕನೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡಿ. ನಿಮ್ ಚಾಯ್ಸು. ಓಕೆ? ಓಕೆ ಮೇಡಮ್. ಹಲೋ, ಯಾರು? ನನ್ನ ಹೆಸರು ರಾಮು ಅಂತ ಮೇಡಮ್. ಹಾ ರಾಮು ಅವರೇ, ಇವತ್ತು ನಿಮ್ ನೋವು ನಲಿವು ಹಂಚ್ಕೊಳ್ಳೋದಕ್ಕೆ ನಮ್ ಜೊತೆ ಭವ್ಯ ಮೇಡಮ್ ಅವರಿದ್ದಾರೆ, ಮಾತಾಡಿ. ನಮಸ್ಕಾರ. ಹೇಳಿ ರಾಮು. ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಮೇಡಮ್. ನನಗೆ ಬೆನ್ನಲ್ಲಿ ಗೂನ ಇದೆ. ಎಲ್ಲ ನನ್ನ ಕಾಲೇಜಲ್ಲಿ ಗೂನ ಗೂನ ಅಂತ ಕರೀತಾರೆ ಮೇಡಮ್. ನನಗೆ ತುಂಬಾ ನೋವಾಗುತ್ತೆ. ನಾನು ಇಂಜಿನಿಯರ್ ಆಗ್ತೀನಿ ಇಲ್ಲೋ ಅಂತ ಡೌಟ್ ಆಗ್ಬಿಟ್ಟಿದೆ ಮೇಡಮ್. ನೋಡಿ ರಾಮು ಅವರೇ, ನೀವು ಇಂಜಿನಿಯರ್ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದೀರಾ. ಮೊದಲು ಅದ್ರ ಕಡೆ ಗಮನ ಕೊಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ನಾನು ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ಪ್ರಪಂಚದಲ್ಲಿ ನಾನಾ ರೀತಿಯ ಅಂಗವಿಕಲರಿದ್ದಾರೆ. ಅವ್ರ ಹೆಸರನ್ನ ಹೆಸರಿಡಿದು ಕರೀರಿ. ಅವ್ರ ಅಂಗವಿಕಲತೆ ಹೆಸರನ್ನ ದಯವಿಟ್ಟು ಕರಿಬೇಡಿ. ನನ್ನೆಲ್ಲ ಅಂಗವಿಕಲರಿಗೆ, ಕಾಲರ್ಗಳಿಗೆ, FM ಕೇಳುಗರಿಗೆ ಒಂದು ಹಾಡಿನ ಮೂಲಕ ನನ್ನ ಸಜೆಷನ್ ಹೇಳ್ತೀನಿ. ಅಪ್ಕಮಿಂಗ್ ಡೈರೆಕ್ಟರ್ ಉದಯ್ ಪ್ರೇಮ್ರವರು ಮೈ ಆಟೋಗ್ರಾಫ್ ಚಿತ್ರದ ಅರಳುವ ಹೂಗಳು ಹಾಡಿನ ಸ್ಫೂರ್ತಿಯಿಂದ ಬರೆದಿರುವ ಹಾಡನ್ನ ಹಾಡ್ತೀನಿ. ನೀವೆಲ್ಲ ನನ್ನ ಜೊತೆ ಧ್ವನಿಗೂಡಿಸಿ. ಸರಿ ಮೇಡಮ್.
ಯಾರೇನೇ ಹೇಳಲಿ ಹಿಂದೆ ಸರಿಯದಿರಿ, ಯಾರೇನೇ ಅನ್ನಲಿ ಕಿವಿ ಕೊಡದಿರಿ. ನೀವು ಏನಾಗಬೇಕು ಆಗುವ ತನಕ ನಿಲ್ಲದಿರಿ. ಆಗುದೆಲ್ಲ ಒಳ್ಳೆಯದಕ್ಕೆ ನನ್ನ ಮಾತು ನಂಬಿರಿ. ಏನೇನಾಗಲಿ ಗುರಿ ಹೊಂದಿರಲಿ, ಏನೇನಾಗಲಿ ಗುರಿ ಹೊಂದಿರಲಿ. ಕಷ್ಟದ ಮೇಲೆ ಕಷ್ಟ ಎದುರಾಗಲಿ, ಮನಸ್ಸಲ್ಲಿ ಕನಸುಗಳು ಇರಲಿ. ಪ್ರಯತ್ನದ ಮೇಲೆ ಪ್ರಯತ್ನವ ಮಾಡಿರಿ, ಒಂದಿನ ನೀವು ಗುರಿ ಮುಟ್ಟುತ್ತೀರಿ. ಆಗ ನೀವು ಯಾರೆಂದು ಗುರುತಿಸಿ ಹೇಳುವುದು ಜಗವು ನಿಮ್ಮನ್ನು ತೋರಿಸಿ. ಇಲ್ಲದ ಬದುಕಿನ ಆಸೆ ಬಿಟ್ಟು ಬಿಡಿ, ಇರುವ ಬದುಕಲ್ಲೇ ಸಾಧನೆ ಮಾಡಿ. ಪ್ರೀತಿಸಿದರೆ ತಪ್ಪೇನಿಲ್ಲ, ಅದು ನಿಮ್ಮ ಸಾಧನೆಗೆ ಸ್ಫೂರ್ತಿಯಾಗಲಿ. ಮೊದಲು ವಿದ್ಯೆಯನ್ನು ಪ್ರೀತಿಸಿ ನಿಮ್ಮ ಗುರಿಯನ್ನು ಸಾಧಿಸಿ. ಏನೇನಾಗಲಿ ಗುರಿ ಹೊಂದಿರಲಿ, ಏನೇನಾಗಲಿ ಗುರಿ ಹೊಂದಿರಲಿ. ಬಾಣವನು ಗುರಿಯತ್ತ ಬಿಡಬೇಕು ಅಂದರೆ ಮೊದಲದನ ಹಿಂದಕ್ಕೆ ಎಳೆಯಲೇಬೇಕು. ಸಾಧನೆ ಮಾಡಬೇಕು ಅಂದರೆ ಮೊದಲು ಅದರಲ್ಲಿ ಸೋಲಲೇಬೇಕು. ಸೋತರೆ ಮಾತ್ರ ಗೆಲ್ಲಲು ಸಾಧ್ಯ. ಸೋತರೆ ಧೈರ್ಯಗೆಡಬೇಡಿ, ಗೆದ್ದರೆ ಮೆರೆಯಬೇಡಿ. ಸೋತರೆ ಧೈರ್ಯಗೆಡಬೇಡಿ, ಗೆದ್ದರೆ ಮೆರೆಯಬೇಡಿ. ನಿಮಗೆ ಇಷ್ಟವಾಗದ ವಿಷಯದಲ್ಲಿ ಕಷ್ಟಪಡೋದು ನಿಲ್ಲಿಸಿ. ನಿಮಗೆ ಇಷ್ಟವಾಗುವ ವಿಷಯದಲ್ಲಿ ಅಭ್ಯಾಸ ಸಾಗಿಸಿ. ತಾಳ್ಮೆಯಿಂದ ಕಲಿಯುತ್ತಾ ಆತ್ಮವಿಶ್ವಾಸದೇ ಶ್ರಮಿಸಿ. ಒಳ್ಳೆ ಕಾಲ ಬಂದೇ ಬರುತ್ತದೆ ನಿಮ್ಮನ್ನು ಹರಸಿ. ಒಳ್ಳೆ ಕಾಲ ಬಂದೇ ಬರುತ್ತದೆ ನಿಮ್ಮನ್ನು ಹರಸಿ. ಏನೇನಾಗಲಿ ಗುರಿ ಹೊಂದಿರಲಿ, ಏನೇನಾಗಲಿ ಗುರಿ ಹೊಂದಿರಲಿ. ರಾಮು, ಚೆನ್ನಾಗಿ ಓದು, ಏನು ಮನ್ಸಲ್ಲಿ ಇಟ್ಕೋಬೇಡ ಆಯ್ತಾ? ಆಯ್ತು. ಇದು ನನ್ನ ಫೋನ್ ನಂಬರು. ಊರಿಗೋದ್ಮೇಲೆ ಫೋನ್ ಮಾಡು. ಸರಿ, ಮಾಡ್ತೀನಿ. ಓಕೆ. ನಮ್ಮ ಅತ್ತಿಗೆ ಅಣ್ಣ ಏನಾದರೂ ಪೊಲೀಸು. ಸೋಮು ಇವಾಗ ಬಂದ. ನೀನು ಹೋದ್ಮೇಲೆ ಅವನು ಅವತ್ತು
ಏ ಯಾರೋ ಸಾಯಿಸ ಬಿಟ್ಟಿದಾರಲ್ಲ ಇವನ್ನ. ಏಯ್ ಅಲ್ಲೋಡ ನಮ್ಮ ಸೋಮು ಹೋಯ್ತಾನೆ. ಹೌದಲ್ವಾ? ಇವನು ಯಾರು? ಈ ವಿಷಯ ಹೇಳ್ಬೇಕು ಅಂತಾನೆ ಫೋನ್ ಮಾಡಿದೆ. ಫೋನ್ ನಾಟ್ ರೀಚಬಲ್ ಆಗಿತ್ತು. ನಮ್ಮತ್ಗೆ ಸೋಮು, ನಿಮ್ಮತ್ತಿಗೆ ಪ್ರಜ್ಞೆ ತಪ್ಪಿತ್ತು. ನಿಮ್ಮಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದ. ಇವಾಗ ಹುಷಾರಾಗಿದ್ದಾರೆ. ಇವಾಗ ತಾನೇ ನಿಮ್ಮ ಅಣ್ಣ ಅದಕ್ಕೆ ಗದ್ದೆ ಕಡೆ ಹೋದ್ರು. ಸರಿ ಕಣ್ರು, ನಾನು ಆಮೇಲೆ ಸಿಗ್ತೀನಿ. ಸರಿ ಆಯ್ತು. ಸೋಮು ಅಣ್ಣ, ಸರಿ ಬನ್ನಿ ಊಟಕ್ಕೆ ಹೋಗೋಣ. ಆಯ್ತತಿಗೆ. ಅದಕ್ಕೆ ನೀವು ಊಟ ಮಾಡಿ. ನೀನ್ ಮಾಡಪ್ಪ, ನಾನು ಆಮೇಲೆ ಮಾಡ್ತೀನಿ. ಗೌರಿ, ನೀನು ನನ್ನ ಜೊತೆ ಊಟ ಮಾಡ್ಬಾ. ಏನೇನೋ ಆಗುತ್ತೆ ಅನ್ಕೊಂಡು ಬೆಂಗಳೂರಿಗೆ ಹೋದೆ, ಏನೂ ಆಗಿಲ್ಲ. 18 ಜನ ಸಾವು. ಎಲ್ಲೋ? ಪಾಕಿಸ್ತಾನ ಬಾರ್ಡರ್ ಅಲ್ಲಿ. ಅಯ್ಯೋ ಸಾಯಿಲ್ ಬಿಡ, ನಾನೇನು ಚೆನ್ನಾಗಿದೀವಲ್ಲ. ಹುಡುಗಿ ಚೆನ್ನಾಗವಳಲ್ಲ. ಹೌದಾ? ಮುಂದೇನಾಯ್ತು ನೋಡು. ಮುಂದೆ ಯಾರೋ ಸತ್ತೋಗೋರಂತೆ. ಯಾರು? ಬರ್ತೀರಾ ಸಿನಿಮಾಗೆ ಹೋಗೋಣ? ಹಲೋ, ನಾನ್ ಕರೆದಿದ್ದು ನಿಮ್ಮನ್ನಲ್ಲ, ನನ್ ಗೆಳಿನ. ನಾನ್ ಕೈ ಹಾಕಿದ್ದು ಚಪ್ಲಿಗಲ್ಲ, ಕಾಲ್ ಕಡಿತಾ ಇತ್ತು ಅದಕ್ಕೆ. ಓ, ನೀನೇನ್ ಐಶ್ವರ್ಯ ರೈ ತುಂಡ? ಏಯ್ ಬಾರೋ ಇಲ್ಲಿ ಗಂಡು. ನಿನ್ನೆ ಕಣ ಕರಿತಾ ಇರೋದು. ನಾನು ಇದ್ದೀನಿ, ಎತ್ತೋಗೋ. ಏನು ಐಶ್ವರ್ಯ ರೈ ತುಂಡಂದೆಲ್ಲ? ಐಶ್ವರ್ಯ ರೈಗೆ ಮದ್ವೆ ಆಗಿ ಮಕ್ಳಿದೆ, ನಾನು ಇನ್ನು ಫ್ರೆಶ್. ಏನೋ ಕ್ರಶ್? ಲವ್ ಮಾಡ್ತೀಯಾ, ಮದ್ವೆ ಆಗ್ತೀಯಾ, ಇಲ್ಲ ಡವ್ ಮಾಡ್ತೀಯಾ? ಇಲ್ಲಪ್ಪ, ನಾನ್ 2 ವರ್ಷ ಮದ್ವೆ ಆಗಲ್ಲಪ್ಪ. ಸರಿ, ಈಗೊಂದ್ ಕಿಸ್ ಮಾಡ್ತೀಯಾ? ಏನ್ ಆ ಕಡೆ ನೋಡ್ತಿದ್ಯಾ? ಈ ಕಡೆ ನೋಡು. ಆಹಾ, ನನ್ ಮಗ್ನೆ, ಮದ್ವೆ ಮಾಡ್ಕೊ ಅಂದ್ರೆ 2 ವರ್ಷ ಬೇಕು ಅಂತ್ಯಾ, ಕಿಸ್ ಮಾಡು ಅಂದ್ರೆ ಈಗ್ಲೇ ಮಾಡ್ತೀಯಾ? ನಿಮ್ ಹತ್ರ ಎಲ್ಲ ಟೈಟ್ ಆಗಿದ್ರೆ ಕರೆಕ್ಟು, ಲೂಸ್ ಆಗಿದ್ರೆ ಅಷ್ಟೇ. ಥೂ, ಎಲ್ಲ ಚಮಕಾಯಿಸೋರೆ ಆದ್ರು ಒಬ್ನು ಕರೆಕ್ಟ್ ಆಗಿರೋನು ಸಿಗ್ಲಿಲ್ಲ. ಸೋಮು ಎಲ್ಲಿ ಹೋಗ್ಬಿಟ್ಟ? ಕಾಣ್ತಾನೆ ಇಲ್ಲ. ಸುಮಾ ಬಂದೇ ಬಿಟ್ಟ. ಸೋಮು ಇಷ್ಟ ದಿವಸ ಎಲ್ಲಿ ಹೋಗಿದ್ದೆ? ಕಾಣಿಸ್ಲೇ ಇಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ನನಗೆಷ್ಟು ಬೇಜಾರಾಯ್ತು ಗೊತ್ತಾ? ನಿನಗೇನು ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿಬಿಟ್ಟೆ, ಆದ್ರೆ ನನಗೆ ಸ್ಟಾರ್ಟ್ ಅಷ್ಟೇ, ಸ್ಟಾಪ್ ಇಲ್ಲ. ಯಾವಾಗ್ಲೂ ರನ್ನಿಂಗ್ ಅಲ್ಲೇ ವೇಟಿಂಗ್. ಸರಿ, ಈಗ ಸ್ಟಾರ್ಟ್ ಮಾಡ್ತೀನಿ, ಬೈಕ್ ಹತ್ಕೋ. ಸೋಮು ಯಾರೋ ಸ್ಪ್ಯಾನರ್ ಬೀಳ್ಸ್ಕೊಂಡು ಹೋಗಿದ್ದಾರೆ. ಯಾರೋ ಬೋರ್ವೆಲ್ ಯಾರೋ ಬೀಳ್ಸ್ಕೊಂಡು ಹೋಗಿರ್ಬೇಕು. ಏನಕ್ಕಾದ್ರೂ ಬೇಕಾಗತ್ತೆ, ತಗೊಂಬಾ. ಸೋಮು ಇನ್ನು ಒಂದೇ ವಾರನೇ ಇರೋದು, ಬೆಂಗಳೂರಿಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳಕ್ಕೆ. ಅದಕ್ಕೇನಂತೆ, ಮಾಡ್ಕೊಂಡ್ರಾಯ್ತು. ಅಲ್ಲ ಸೋಮು, ನನ್ಗೊಬ್ಳಿಗೆ ಬೆಂಗಳೂರಿಗೆ ಹೋಗೋಕೇನೋ ಒಂಥರ ಆಗುತ್ತೆ. ನಾನು ಬರ್ತೀನಲ್ಲ ನಿನ್ ಜೊತೆ. ಅಂದ್ರೆ
ಅಂದ್ರೆ ನಮ್ಮಿಬ್ರು ಪ್ರೀತಿ ವಿಷಯನ ಇನ್ನೆರಡು ದಿವಸದಲ್ಲಿ ನಮ್ಮ ಮಾವಂಗೆ ಅಂದ್ರೆ ನಿಮ್ಮ ಅಪ್ಪಂಗೆ ಹೋಗಿ ಹೇಳ್ತೀಯ. ಒಪ್ಕೊಂಡು ಬೆಂಗಳೂರಿಗೆ ಕಳಿಸ್ತಾರೆ. ಒಪ್ಕೊಳ್ಳಿಲ್ಲ ಅಂತಂದ್ರೆ? ಒಪ್ಸಿದ್ರಾಯ್ತು. ಹಂಗೂ ಒಪ್ಲಿಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ನನ್ನ ಫ್ರೆಂಡು ರಾಮು ಅಂತಿದ್ದಾನೆ. ಹಿಂಗಾಗಿ ಹಿಂಗ್ ಬರ್ತಾ ಇದೀವಿ ಅಂತ ಹೇಳಿದ್ರೆ ಸಾಕು, ನಾನು ಹೇಳಿದ ಕಡೆ ಮನೆ ಮಾಡ್ಕೊಡ್ತಾನೆ. ಆಗ್ಲೇ ಎಲ್ಲ ಪ್ಲಾನ್ ಮಾಡ್ಕೊಂಡ್ ಬಿಟ್ಟಿದ್ಯಾ? ಇನ್ನೂ ಏನೋ ಪ್ಲಾನ್ ಮಾಡ್ಕೊಂಡಿದೀನಿ. ನೀನ್ ಅವಕಾಶ ಕೊಟ್ರೆ ಮುಂದುವರಿತೀನಿ. ಏನೋ ಸಾಹೇಬ್ರು ರಾಂಗ್ ರೂಟಲ್ಲಿ ಬರೋಂಗ್ ಕಾಣ್ತಿದೆ. ಆ ಥರ ಏನೇ ಇದ್ರು ಮದ್ವೆ ಆದ್ಮೇಲೆ. ಸುಮು ಹತ್ರ ಬಾ. ಹೌದು, ನೀನ್ ಪೋಸ್ಟ್ ಮ್ಯಾನ್ ಕೆಲ್ಸ ರಿಸೈನ್ ಮಾಡ್ತೀನಿ. ಮತ್ತೆ ಬೆಂಗಳೂರಿಗೆ ಬಂದ್ಮೇಲೆ? ನಾನೇನೋ ನಿನ್ ದುಡ್ಡಲ್ಲಿ ಬದುಕಲ್ಲಮ್ಮ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಸುಮ್ನೆ ಕೇಳ್ದೆ. ನಂದು ನಿಂದು ಅಂತ ಬೇರೆ ಬೇರೆ ಬೇಡ. ನಂದೆಲ್ಲ ನಿನ್ಗೆ, ನಿಂದೆಲ್ಲ ನಂಗೆ. ಸುಮು ಕಣ್ಮುಚ್ಚು. ಕಣ್ಮುಚ್ಚು, ಏನೋ ಒಂದ್ ಕೊಡ್ತೀನಿ. ಆಯ್ತು. ಸುಮಾ, ಈಗ ನೀನ್ ಕಣ್ಮುಚ್ಕೋ. ಹೇ ಇಲ್ಲಪ್ಪ. ನೀನ್ ಹೇಳಿದ ತಕ್ಷಣ ನಾನ್ ಕಣ್ಮುಚ್ಚಿಲ್ವಾ? ಸರಿ. ಸೋಮು, ನಿನ್ನ ಕ್ರಿಕೆಟ್ ನಲ್ಲಿ ಯಾರಿಷ್ಟ? ಕ್ಯಾನ್ಸರ್ ಗೆದ್ದ ವರ್ಲ್ಡ್ ಕಪ್ ಹೀರೋ ಯುವರಾಜ್ ಸಿಂಗ್. ನೀನು ಯುವರಾಜ್ ಸಿಂಗ್ ತರ 6 ಬಾಲ್ಗೆ 6 ಸಿಕ್ಸ್ ಹೊಡಿತ್ಯಾ? ಇಲ್ಲ, 2 ಬಾಲ್ಗೆ 1 6 ಪಕ್ಕ ಹೊಡಿತೀನಿ. ನಿನ್ಗೆ ಯಾರಿಷ್ಟ? ನನ್ಗೆ ದ್ರಾವಿಡ್ ಅಂದ್ರೆ ಇಷ್ಟ. ಯಾಕೆ? ಅವರು ಫೀಲ್ಡ್ ಇಳಿದ್ರೆ ಬೇಗ ಔಟ್ ಆಗಲ್ಲ, ಅದಕ್ಕೆ. ಅಣ್ಣ, ಅವನಿಲ್ಲೇ ಇದ್ದಾನಣ್ಣ. ಏಯ್ ಬನ್ರೋ. ಯಾರಿವ್ರು? ಯಾರಿವಳು? ನಿನ್ ಲವರಾ? ಅವತ್ತು ನಿಮ್ಮ ಅತ್ತಿಗೆ ಮೈ ಮುಟ್ಟಿಗೆ ಸಾಯ ಕೊಡ್ತಿದ್ಯಾ? ಇವತ್ತು ನಿನ್ ಕಣ್ ಮುಂದೆನೆ ಈ ಬಲರಾಮ ನಿನ್ ಲವರ್ನ ರೇಪ್ ಮಾಡ್ತಾನೆ. ನನ್ನ ತಡಿಯೋ ತಾಕತ್ತಿದ್ರೆ ತಡಿಯೋ ನೋಡ್ತೀನಿ. ನೀನ್ ನಿಜವಾದ ಗಂಡಸಿ ಆಗಿದ್ರೆ ಈ ಚಕ್ರವ್ಯೂಹವನ್ನು ಬೇಯಿಸಿ ನಿನ್ ಲವರ್ನ ಕರ್ಕೊಂಡೋಗು. ಇಲ್ಲ ಗಂಡಸು ಇರೋ ಹೆಂಗ್ಸಾಗಿದ್ರೆ ಹೋಗ್ತಾ ಇರೋ. ಏನ್ ಮುಖ ನೋಡ್ತಿದ್ಯಾ? ಹೋಗೋ. ನೋಡೋಣ. ನೋಡಕ್ಕಿದು ಸ್ಪ್ಯಾನರ್, ಒಂದೊಂದೇ ಏಟ್ಗೆ ಫ್ರಾಕ್ಚರ್. ಈಗ ಮಾಡ್ತೀನಿ ನಿಮ್ಗೆ ಬೋಲ್ಟ್ ನಟ್ಟು ಟೈಟ್. ಮುಂದೆಂದು ಲೂಸು ಆಗ್ಬಾರ್ದು, ಯೂಸು ಆಗ್ಬಾರ್ದು. ಈ ಸ್ಪ್ಯಾನರ್ ನಿಂದ ಗಾಯ ವಾಸಿ ಆಗೋದಕ್ಕೆ 3 ತಿಂಗಳು ಆಗ್ಬೋದು. ಆದ್ರೆ ನೀವು ಕಟ್ಕೊಳ್ಳೋ ಹೆಂಡತಿಗೆ 3 ತಿಂಗಳು ಆಗಲ್ಲ. ದರ್ಶನ್ ಲಾಂಗ್ ತೆಗಿಯೋ ಸ್ಟೈಲ್ ಸ್ಪ್ಯಾನರ್ ತೆಗ್ದಿದ್ಕೆ, ಸುದೀಪ್ ತರ ಖಡಕ್ ಆಗಿ ಡೈಲಾಗ್ ಹೊಡೆದಿದ್ಕೆ ಹೆದರ್ಕೊಂಡ್ ಬಿಟ್ರೇನೋ? ಏನ್ ಮುಖ ನೋಡ್ತೀರಾ? ಅಡಿರ. ಅಯ್ಯಪ್ಪ,
ನನಗೆ ಅಂತ ಹುಟ್ಟಿರೋ ಹುಡುಗಿ ಜೊತೆ ಸುತ್ತಾಡಕ್ಕೆ ಎಷ್ಟೋ ಧೈರ್ಯ ನಿನಗೆ. ನಿನಗೆ ಅಂತ ಹುಟ್ಟಿರೋಳು ನನ್ನನ್ನು ಲವ್ ಮಾಡ್ತಿದ್ದಾಳೆ. ಬೇಡ ಸೋಮು. ಏಯ್ ಬರೇ. ಮಾವ ಸುಮ್ಮನೆ ಯಾರು ಕೊಡ್ಬೇಕಂತ ಡಿಸೈಡ್ ಮಾಡಿದ್ರಾ? ಅದ್ಯಾಕ ಪಿಂಕ್ ಹೇಳ್ತೇನೆ, ನಿನಗೆ ಅಲ್ವೇ? ನೀವ್ ಅಂದ್ಕೊಂಡಿದ್ದೀರಾ ಅವಳು ಬೇರೆ ಜೊತೆ ಸುತ್ತಾಡ್ತಿದ್ದಾಳೆ. ಏನಮ್ಮ ಇದೆಲ್ಲ? ಅಮ್ಮ ಮಾವ ಈಗ ನಾನು ಊರಿಗೆ ಹೋಗ್ತಿದ್ದೀನಿ, ನಾಳೆ ಬರ್ತೀನಿ. ಅದೇನ್ ತೀರ್ಮಾನ ಮಾಡ್ತಿರೋ ಮಾಡಿ. ನನ್ ಮದ್ವೆ ಅಂತ ಆದ್ರೆ ಅದು ಸೋಮು ಜೊತೆನೆ, ಇಲ್ಲಾಂದ್ರೆ ನಾನ್ ಮದ್ವೆನೇ ಆಗಲ್ಲಪ್ಪ. ಏನಂತ ಹೇಳ್ತಿದ್ಯಮ್ಮ ನೀನು? ಇನ್ನೇನಮ್ಮ, ಇಷ್ಟ ಇಲ್ದಿರೋರ್ ಜೊತೆ ಮದ್ವೆ ಆಗಕ್ಕೆ ನನಗೂ ಇಷ್ಟ ಇಲ್ಲ. ನಿನ್ಯಾರಪ್ಪ ಇಲ್ಲಿ ಬರಕ್ಕೆ ಹೇಳಿದ್ದು? ಇಲ್ಲಿ ನನ್ನ ಬಗ್ಗೆನೇ ಮಾತಾಡ್ತಿದ್ದೀರ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ನೋಡಪ್ಪ, ಶಂಕರನ ನಳಿಯ ಅಂತ ಮಾತು ಕೊಟ್ಟಿದ್ದೀನಿ. ನೀನು ನನ್ನ ಮಗಳ ಜೊತೆ ಮಾತಾಡೋದಾಗ್ಲಿ ಸುತ್ತಾಡೋದಾಗ್ಲಿ ಮಾಡಿದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ಇಲ್ಲಿಂದ ಹೋಗ್ತಾ ಇರು. ಸೋಮಂಗೆ ಈ ಸುಮ, ಸುಮಗೆ ಈ ಸೋಮ ಸಿಗ್ಲಿಲ್ಲ ಅಂದ್ರೆ ಅದೇನೋ ಆವಾಗ್ಲೇ ಹೇಳಿದ್ರಲ್ಲ, ಅದೇನ್ ಮಾಡ್ತಿದ್ದೀರೋ ಮಾಡ್ಕೊಳ್ಳಿ. ಈ ನನ್ನ ಮಗನ್ಗೆ ಎಷ್ಟು ಧೈರ್ಯ ಆಗ್ಲೇ ಬಂದ್ಬಿಟ್ಟಿದ್ದಾನೆ. ನೀನೇನಂದೆ? ನಿನಗೆ ಅಂತ ಹುಟ್ಟಿರೋ ಹುಡುಗಿ ನನ್ನ ಲವ್ ಮಾಡ್ತಾಳಂದಲ್ಲ. ಸರಿ, ಈಗ ನೀನ್ ಲವ್ ಮಾಡ್ತಿದ್ಯಾ ಅಥವಾ ಡವ್ ಮಾಡ್ತಿದ್ಯೋ? ಡವ್ಗಿ ಮಾಡಕ್ ಬರಲ್ಲ ನನಗೆ. ನೀನ್ ನಿಜವಾಗ್ಲೂ ಲವ್ ಮಾಡ್ತಿದ್ರೆ, ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ಈ ತಕ್ಷಣವೇ ಸುಮಂಗ್ ಮದ್ವೆ ಆಗು, ಇಲ್ಲ ಅಂದ್ರೆ ನಾನ್ ಮದ್ವೆ ಆಗ್ತೀನಿ. ಏನು ಇವರೆಲ್ಲ ಬರ್ತಿದ್ದಾರೆ? ಅಯ್ಯೋ, ಶಂಕರು, ಅವತ್ತು ಮಾತು ಕೊಟ್ಟಿದ್ದೆ, ಉಳಿಸ್ಕೊಳಕ್ಕಾಗ್ಲಿಲ್ಲ, ಕ್ಷಮಿಸ್ಬಿಡಪ್ಪ. ಪರವಾಗಿಲ್ಲ ಮಾವ, ನಾವ್ ಅಂದ್ಕೊಂಡಂಗೆ ಏನೂ ಆಗಲ್ಲ, ಆದಂತೆ ಹೋಗ್ಬೇಕು. ಮಗ, ನಾನು ಎಂತೆಂಥ ಲವರ್ಗಳನ್ನ ನೋಡಿದ್ದೀನಿ, ಆದರೆ ನಿಮ್ಮಂಥ ಲವರ್ಗಳನ್ನ ನಾನು ಯಾರು ನೋಡಿಲ್ಲ ಮಗ. ಚೆನ್ನಾಗಿರು, ಬಾಯ್. ನಮಸ್ಕಾರ ಅಂಕಲ್. ನಮಸ್ಕಾರನಪ್ಪ. ನಮಸ್ಕಾರ ಅಂಕಲ್. ನಮಸ್ಕಾರ. ಸೋಮು, ದುಡ್ಡು ತೊಳಿ ಅಂಕಲ್. ಎಲ್ಲ ಕರೆಕ್ಟ್ ಆಗಿದೆಯೇನಪ್ಪ? ಹಾಂ. ಕಡಿಮೆ ಏನಿಲ್ಲ ತಾನೆ? ಕರೆಕ್ಟ್ ಆಗಿದೆ ಅಂಕಲ್, ನೋಡಿ. ಹ್ಞೂ ತಗೊಳಪ್ಪ ಕೀನಾ. ಮನೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು. ಸರಿ ಅಂಕಲ್. ಓಕೆ, ಸರಿ ತಗೋ. ನನಗೆ ಕಾಲೇಜಿಗೆ ಟೈಮ್ ಆಯಿತು, ಸಾಯಂಕಾಲ ಬರ್ತೀನಿ. ಸರಿ ರಾಮ, ಸಾಯಂಕಾಲ ಬಾ. ಕೊಡಪ್ಪ, ನಾನು ತೆಗಿತೀನಿ. ಮನೆ ಎಲ್ಲ ನೀಟಾಗಿ ಇಟ್ಕೊಳ್ಳಿ. ಆಯ್ತು ಅಂಕಲ್. ಗೊತ್ತಾಯ್ತಾ? ಹಾಂ, ಹೋಗಿ.
ಖುಷಿ ಆಗ್ತಿದೆ. ನನಗೂ ಅಷ್ಟೇ. ಸುಮು ನಾವ್ ಅನ್ಕೊಂಡಂಗ ಆಯ್ತಲ್ಲ? ಹಾ, ಎಲ್ಲ ಆಯ್ತು. ಇನ್ನು ಒಂದೇ ಒಂದು ಬ್ಯಾಲೆನ್ಸ್ ಇದೆ, ಅದು ಇವಾಗ ಆಗುತ್ತೆ. ಏನದು? ಆಹಾ, ನಿನ್ಗೇನು ಗೊತ್ತಿಲ್ವಾ? ಜೊತೆಗಾರ ಜೊತೆಗಾರ ನೀ ನನ್ನ ಜೊತೆಗಾರ ಜೊತೆಗಾತಿ ಜೊತೆಗಾತಿ ನೀ ನನ್ನ ಜೊತೆಗಾತಿ ಜೊತೆಗಾರ ಜೊತೆಗಾರ ನೀ ನನ್ನ ಜೊತೆಗಾರ ಜೊತೆಗಾತಿ ಜೊತೆಗಾತಿ ನೀ ನನ್ನ ಜೊತೆಗಾತಿ ಜೊತೆಗಾರ ಜೊತೆಗಾರ ನೀನಿಷ್ಟು ನನ್ನ ಪ್ರೀತಿಸುವೆ ಹೇಳೋಕೆ ಆಗೋದಿಲ್ಲ ತೋರ್ಸೋಕೆ ಆಗೋದಿಲ್ಲ ಅಷ್ಟೊಂದು ನಿನ್ನ ಪ್ರೀತಿಸುವೆ ಜೊತೆಗಾತಿ ಜೊತೆಗಾತಿ ನಾನೆಷ್ಟು ನಿನಗೆ ಇಷ್ಟ ಆಗಿರುವೆ ಹೇಳೋಕೆ ಆಗೋದಿಲ್ಲ ತೋರ್ಸೋಕೆ ಆಗೋದಿಲ್ಲ ಅಷ್ಟೊಂದು ಇಷ್ಟ ಆಗಿರುವೆ ನೀನೇ ನನ್ನ ಬಾಳಿಗೆ ಸ್ಫೂರ್ತಿ ನೀನೇ ನನಗೆ ಜೀವನ ಪೂರ್ತಿ ನಿನ್ನ ಬಿಟ್ಟು ಹೋಗೋದಿಲ್ಲ ನಿನ್ನ ಬಿಟ್ಟು ಬದುಕೋದಿಲ್ಲ ಏಳೇಳು ಜನ್ಮದಲ್ಲೂ ನನ್ನ ಜೊತೆಗಾತಿಯಾಗು ಎಲ್ಲ ಜನ್ಮದಲ್ಲೂ ನನ್ನ ಜೊತೆಗಾರನಾಗು ಜೊತೆಗಾತಿ ಜೊತೆಗಾತಿ ನೀ ನನ್ನ ಜೊತೆಗಾತಿ ಜೊತೆಗಾರ ಜೊತೆಗಾರ ನೀ ನನ್ನ ಜೊತೆಗಾರ ಗೊತ್ತಾಗದೆ ಮನಸ್ಸು ತಡವರಿಸುತ್ತಿತ್ತು ನಿನ್ನ ಪ್ರೀತಿ ನನಗೆ ಸಂತೋಷ ಹೆಚ್ಚಾಯಿತು ಮುತ್ತು ಏನಂತ ಗೊತ್ತಾಗದೆ ನನ್ ಕೆನ್ನೆ ಮಂಕಾಗಿತ್ತು ನಿನ್ನ ಮುತ್ತಿಂದ ನನಗೆ ರೋಮಾಂಚನವಾಯಿತು ಗೊತ್ತಿತ್ತು ಗೊತ್ತಿಲ್ಲದೆ ತಡವಾದರೆ ಸುಧಾರಿಸು ಗೊತ್ತಿತ್ತು ಗೊತ್ತಿಲ್ಲದೆ ತಪ್ಪಾದರೆ ಕ್ಷಮಿಸು ನಿನ್ನ ಪ್ರೀತಿಸುತ್ತಾನ ಹಾರೈಸುವೆ ನಿನ್ನ ಆಸೆಯಂತೆ ನಡೆಯುವೆ ನೀನೇ ನನ್ನ ಬಾಳಿಗೆ ಸ್ಫೂರ್ತಿ ನೀನೇ ನನಗೆ ಜೀವನ ಪೂರ್ತಿ ನಿನ್ನ ಬಿಟ್ಟು ಹೋಗೋದಿಲ್ಲ ನಿನ್ನ ಬಿಟ್ಟು ಬದುಕೋದಿಲ್ಲ ಜೊತೆಗಾತಿ ಜೊತೆಗಾತಿ ನೀ ನನ್ನ ಜೊತೆಗಾತಿ ಜೊತೆಗಾರ ಜೊತೆಗಾರ ನೀ ನನ್ನ ಜೊತೆಗಾರ ಹುಷಾರು. ಬಾಯ್ ಬಾಯ್.
ಹೇ ಮಂಜ, ಸೋಮು ಆಗಿದ್ದಾನಲ್ಲ. ಸೋಮು, ನೀನೇ ಇಲ್ಲಿ? ಮೊನ್ನೆ ತಾನೇ ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟೆ. ಏನೋ ಆಗ್ಲೇ ಮದುವೆ ಮಾಡ್ಕೊಬೇಟ? ಮತ್ತೆ ನಾನು ಕರೀಲೇ ಇಲ್ಲ. ಸಡನ್ ಆಗಿ ಆಗೋಯ್ತು ಮಗ. ಮತ್ತೆ ಮದುವೆ ಪಾರ್ಟಿ ನಮ್ಗೇನಿಲ್ವಾ? ಅದಕ್ಕೇನಂತೆ, ನಡಿಯೋ. ಸಬಲಾರ, ಏನು ಕೊಡಲಿ ಸರ್? ನನ್ನ ಮಾಮೂಲಿ ಗೊತ್ತಲ್ವಾ? ಸೋಮ, ನಿನಗೆ? ನನಗಿದೆಲ್ಲ ಅಭ್ಯಾಸ ಇಲ್ಲ, ಬೇಡ. ಒಂದು ಕೋಟಿ ಸಾಮಾನೆ, ಹಾಗೆ ಸ್ನಾಕ್ ಸಾಮಾನೆ. ಓಕೆ. ಏನು ಕೆಲಸ ಮಾಡ್ತಿದ್ಯಾ? ಎಲ್ಲಿದ್ಯಾ? ಫೀಲ್ಡ್ ವರ್ಕ್ ಜಾಬ್ ಮಾಡ್ತಿದ್ದೀನಿ. ಸದ್ಯಕ್ಕೆ ಜಯನಗರದಲ್ಲಿದ್ದೀನಿ. ಯಾಕೋ ಒಟ್ಟ ಗುಡ ಗುಡ ಅಂತ ಇದೆ, ಟ್ಯಾಲೆಂಟ್ಗೆ ಬಂದ್ಬಿಡ್ತೀನಿ. ಸೈಡಿಗೆ. ಸಾರಿ ಸರ್. ಯಾಕಪ್ಪ ಇವತ್ತು ಇಷ್ಟೊಂದು ಕುಡಿತಾ ಇದೆಯಾ? ನೀನು ಕುಡಿಸ್ತಾ ಇದೆಯಲ್ಲಪ್ಪ, ಅದಕ್ಕೆ. ಯಾಕೋ ಈ ನಡುವೆ ತುಂಬ ಕುಡಿಯೋಕೆ ಶುರು ಮಾಡಿಬಿಟ್ಟಿದೆಯಲ್ಲಪ್ಪ? ನನ್ನ ಮಗ ಚಿಕ್ಕವನಾಗಿದ್ದಾಗ ನಾನು ದಿನ ಸ್ಕೂಲಿಗೆ ಕರ್ಕೊಂಡೋಗಿ ಕರ್ಕೊಂಬರ್ತಾ ಇದ್ದೆ. ಆದರೆ ಅದೇ ಮಗ ಇವತ್ತು ನನ್ನ ರುದ್ರಾಶ್ರಮಕ್ಕೆ ಬೆಳಿಗ್ಗೆನೆ ಕರ್ಕೊಂಡೋಗ್ಬಿಟ್ಟು ಸಾಯಂಕಾಲ ಕರ್ಕೊಂಬರ್ತಾವನಪ್ಪ. ಅದಕ್ಕೆ ಯಾಕಪ್ಪ ಅಷ್ಟೊಂದು ಬೇಜಾರು ಮಾಡ್ಕೊಂತೀಯಾ? ಅದೇ ನಮ್ಮ ಕಡೆ ಒಬ್ರು ಅವ್ರ ಅಪ್ಪನ ಆಶ್ರಮ ಬಿಟ್ಟಿದ್ದಷ್ಟೇ, ಇನ್ನೂ ಕರ್ಕೊಂಬಂದಿಲ್ಲ. ನಿನ್ ಪುಣ್ಯ, ದಿವಸ ನಿನ್ ಕರ್ಕೊಂಬರ್ತಾರಲ್ಲ. ಅದು ಸರಿ, ನೀನು ಯಾಕೆ ದಿನ ಇಲ್ಲಿ ಕುಡಿಯೋಕೆ ಬರ್ತೀಯಾ? ನಾನು ಒಬ್ಬನೇ ಮಗ ಅಂತ ಚೆನ್ನಾಗಿ ಸಾಕಿದೆ, ಚೆನ್ನಾಗಿ ಓದಿಸ್ದೆ. ಯಾವಳನ್ನೂ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಅವಳನ್ನೂ ಸಾಕ್ತಾ ಇದ್ದಾನೆ. ನಾನು ಇಲ್ಲಿದ್ದೀನಿ, ನನ್ನ ಹಣೆ ಬರ. ಯಾಕೋ ನೋಡ್ರಪ್ಪ, ಮನೆಗೆ ಸೊಸೆನೂ ಹಂಗೆ, ಏನಾದರೂ ಕೊಡಬೇಕಾದ್ರೆ ಹಿಂಗೆ ಕುಗ್ತಾಳೆ. ಇಲ್ಲಿ ಇವನು ಕೂಡ ಹಂಗೆ ಕುಗ್ತಾನೆ. ಅಲ್ಲ ನನ್ನ ಕರ್ಮ. ಅದೇ ಅವಳಿಗೆ ಟಿಪ್ಸ್ ಸಿಕ್ಕಿಲ್ಲ. ಈಗ ಎಲ್ಲೋ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಬೇಕು. ಗಾಡಿ ಸ್ಟಾರ್ಟ್ ಮಾಡಿ ಇನ್ನೇನು ಮೂವ್ ಮಾಡಬೇಕು. ಎದುರುಗಡೆ ಬೆಕ್ಕ ಬಂದರೂ ನಿಲ್ಸಲ್ಲ, ಕೇರೆ ಮಾಡಲ್ಲ. ಅದೇ ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಎದುರಿಗೆ ಬಂದ್ರೆ ಟಕ್ಕಂತ ಗಾಡಿ ನಿಲ್ಲಿಸ್ಬಿಡ್ತೀನಿ. ಯಾಕೆಂದ್ರೆ ಅಪಶಕುನ. ಅರ್ಥಾಗ್ಲಿಲ್ಲ. ಅಯ್ಯೋ, ಇವಾಗ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿ ಅಂತ ನಮ್ ಬೆನ್ ಬೀಳ್ತಾರೆ, ಗೋಳುಕತ್ತಾರೆ. ಪಾಲಿಸಿ ಮಾಡಿಸ್ದವ್ರನ್ನ ಸಾಯಿಸೇ ಬಿಡ್ತಾರೆ. ಬಿಡ್ತಾರ? ಅಯ್ಯೋ, ಇನ್ನ ಅರ್ಥ ಆಗ್ಲಿಲ್ವಾ ನಿನಗೆ? ಈಗ ಗಾಡಿಲಿ ಹೋಗ್ತಾ ಇರ್ತೀರಾ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ ನಿಮ್ಮನ್ನೇ ನಂಬ್ಕೊಂಡಿರೋ ಗತಿ ಏನು ಅಂತ ನಮ್ಮನ್ನ ಸಾಯಿಸ್ತಾನೇ ಹೋಗ್ತಾರೆ. ಅಲ್ಲ ಶಿವು, ನಮ್ ದುಡ್ಡು ನಾವು ಕೊಟ್ಟು ನಾವು ಸಾಯ್ಬೇಕಾ? ಅಲ್ಲ, ಕಂತು ಕಟ್ಟೋರು ನಾವು ಸತ್ತ ಮೇಲೆ ನಾವು ಕಟ್ಟಿರೋ ದುಡ್ಡನ್ನ ಅನುಭವಿಸೋರು ಯಾರು? ಅದಕ್ಕೆ ನಾವ್ ಯಾಕೆ ಪಾಲಿಸಿ ಕಟ್ಟಬೇಕು? ಅಣ್ಣ, ಕರೆಕ್ಟಾಗಿ ಹೇಳಿದೆ ಅಣ್ಣ. ಇನ್ಸೂರೆನ್ಸ್ ಏಜೆಂಟ್ಗಳು ಪಕ್ಕ ಅಪಶಕನ. ಅಯ್ಯೋ ಕಣಿ ಕೇಳು, ಮೊನ್ನೆ ನನ್ನ ಫ್ರೆಂಡ್ ಒಬ್ಬ ಇನ್ಶೂರೆನ್ಸ್ ಕಟ್ತೀನಿ ಅಂತ ಏಜೆಂಟ್ ಜೊತೆ ಆಟೋನಲ್ಲಿ ಹೋದ. ಮತ್ತೆ ಅವನ ಮಕ್ಕ ದರ್ಶನನೇ ಇಲ್ಲ. ಮೊನ್ನೆ ಹೋಗ್ತಾ ಇದ್ದೀನಿ, ದೊಡ್ಡ ಲೈಟ್ ಕಂಬ, ಅವನ ಫೋಟೋಗೆ ಹಾರ ಹಾಕಿದ್ದಾರೆ, ಫ್ಲೆಕ್ಸ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಅಯ್ಯೋ, ನಾನು ಪಾಲಿಸಿ ಮಾಡಿಸಿದ್ದೀನಲ್ಲಯ್ಯ. ಹಂಗಾರೆ ನೀನು ಫ್ಲೆಕ್ಸ್ ಅಲ್ಲಿ ಫಿಕ್ಸ್ ಬಿಡು. ಏನಮ್ಮ ಹಿಂಗಂತೀಯ? ತಿಂಗಳ ಎಣ್ಸಿಲ್ವಾ ದುಡ್ಡು? ಏನು ತಿಂಗಳ ಎಣ್ಸಿಲ್ವಾ ದುಡ್ಡು? ಸೀದಾ ಆಫೀಸ್ಗೆ ಹೋಗಿ ಕಂತ್ ಕಟ್ತಾ ಇದ್ಯಾ ಇಲ್ಲ ಕಮಿಷನ್ ಏಜೆಂಟ್ ಹತ್ರ ಕೊಟ್ಟು ಕಳಿಸ್ತಾ ಇದ್ಯಾ? ಏಜೆಂಟ್ ಹತ್ರನೇ ಕಟ್ ಕಳಿಸ್ತಾ ಇದ್ದೀನಿ. ರಿಸಿಪ್ಟ್ ಕೊಡ್ತಿದ್ದಾನ? ಸ್ಟಾರ್ಟಿಂಗ್ 2 ರೆಸಿಪ್ಟ್ ಕೊಟ್ಟ, ಆಮೇಲೆ ಕೊಡ್ತೀನಿ ಅಂತ ಕೈ ಎತ್ಬಿಟ್ಟು. ಕುಂದಣ್ಣ, ಇಳಿಸಯ್ಯ ಕೈನ. ಸೀದಾ ಆಫೀಸ್ಗೆ ಹೋಗು, ಅವನು ಎಷ್ಟು ಕಂತ್ ಕಟ್ಟವನೆ ಅಂತ ಚೆಕ್ ಮಾಡು. ನಾಳೆನೆ ಹೋಗಿ ಎಲ್ಲ ಚೆಕ್ ಮಾಡಿಸ್ಬಿಡ್ತೀನಿ. ತಗೋ, ಕೊಡಿ. ಅಬ್ಬಾ, ಒಬ್ಬೊಬ್ರದ್ದು ಒಂದೊಂದು ಕತೆ. ಲೋ, ಎಷ್ಟು ದಿವಸ ಆಯ್ತು ಹೀರೋ ಆಯ್ತೀನಿ ಅಂತ ಬಂದು. ತಲೆ ಕೆಟ್ಟಿದೆ. ಬರೀ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದೀಯಾ?
ಇದೆಲ್ಲ ಬಿಟ್ಬಿಡೋ, ಸುಮ್ಮನೆ ಯಾವ್ದಾದ್ರು ಕಂಪ್ನಿಲಿ ಕೆಲಸ ಮಾಡೋ. ಏಯ್ ಚಟ್ಟ ತಿದ್ರು ಪರವಾಗಿಲ್ಲ, ಹೀರೋ ಆಗ ಆಟ ಬಿಡಲ್ಲ. ಕರೆಕ್ಟಾಗಿ ಹೇಳಿದ್ರಿ ನೀವು. ನೋಡ್ರಿ, ಮನುಷ್ಯ ಮೇಲ್ ಬರಬೇಕು ಅಂದ್ರೆ 4 ಲೇ ಬೇಕು. ಯಾವ್ದಂತ ಕೇಳಿ? ಯಾವ್ದು ಸರ್? ಮನೆಗೆ ತೊಲೆ, ಅಡಿಗೆ ಮನೆಗೆ ಒಲೆ, ಮನುಷ್ಯನಿಗೆ ತಲೆ, ಜೀವನಕ್ಕೆ ಕಲೆ. ಕಲೆ ಇದ್ರೆ ಯಾವ ಬೇಕಾದ್ರೂ ಮೇಲ್ಗೆ ಬರ್ಬೋದು ಕಣ್ರಿ. ಸರ್, ಕಲೆ ಇದೆ, ಬೆಲೆ ಇಲ್ಲ, ಆ. ಬಲಾನೂ ಇಲ್ಲ. ನಾನಿದ್ದೀನಲ್ಲ ಬಲ ಕೊಡ್ಸೋಕೆ, ಯಾಕೆ ಯೋಚನೆ ಮಾಡ್ತೀರಾ? ವೈಡಿ ಅವರೇ, ಇಫ್ ಡೋಂಟ್ ಮೈಂಡ್ ಸ್ವಲ್ಪ ಹಾಕೋಬೋದಾ? ನಾನು ಫಿಲ್ಮ್ ಡೈರೆಕ್ಟರ್. ನಮಸ್ಕಾರ ಸರ್. ಪರವಾಗಿಲ್ಲ, ಕೂತ್ಕೊಳ್ಳಿ, ಪರವಾಗಿಲ್ಲ, ನಮಸ್ಕಾರ, ಕೂತ್ಕೋ. ಸರ್ ತಗೊಳ್ಳಿ ಸರ್. ಬೇಡ 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 ಬೇಡ, ನಾನು ಹಾಕೋತೀನಿ. ನೀನು ಹಾಕೋದ್ರಲ್ಲಿ ಕಮ್ಮಿ ಹಾಕ್ಬಿಡ್ತೀವಿ ಅಂತ. ಏನ್ ಸರ್? ಏನಿಲ್ಲ, ನಾನೇ ಹಾಕೋತೀನಿ ಅಂದೆ. ಅದ್ ಸರಿ, ನೀನ್ ಹೀರೋ ಆಗ್ಬೇಕು ಅಂತಿದ್ಯಲ್ಲ, ನಿನ್ನಲ್ಲಿ ಏನ್ ಟ್ಯಾಲೆಂಟ್ ಇದೆ? ಸರ್ ಫೈಟ್ ಮಾಡ್ತೀನಿ ಸರ್, ಡಾನ್ಸ್ ಮಾಡ್ತೀನಿ ಸರ್, ಬಾಡಿ ಮೇಂಟೈನ್ ಮಾಡಿದ್ದೀನಿ ಸರ್. ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಬಾಡಿ ಮೇಂಟೈನ್ ಮಾಡೋದಲ್ಲ ಕಣಿಯ, ಇಂಪಾರ್ಟೆಂಟ್ ಆಕ್ಟಿಂಗ್ ಮುಖ್ಯ. ಡಾಕ್ಟರ್ ರಾಜ್ಕುಮಾರ್ ತರ ಆಕ್ಟ್ ಮಾಡ್ಬೇಕು. ಹೋಗ್ಲಿ, ಸುದೀಪ್ ತರ ಆಕ್ಟ್ ಮಾಡ್ಬೇಕು. ಮಾಡ್ತೀಯನಯ್ಯ? ಸುದೀಪ್ ಸರ್ ತರ ಮಾಡ್ತೀನಿ ಸರ್. ಮಾಡ್ತೀಯಾ? ಮಾಡ್ತೀನಿ ಸರ್. ಹಾಗಾದ್ರೆ ಈಗ ಚಿತ್ರ ನೋಡಿದ್ಯಾ? ನೋಡಿದ್ದೀನಿ ಸರ್. ಆ ಫಿಲಂ ನಲ್ಲಿ ಒಂದು ನೊಣ ಸುದೀಪ್ ಅವರಿಗೆ ಟಾರ್ಚರ್ ಕೊಡುತ್ತಲ್ಲ, ಆಕ್ಟ್ ಮಾಡ್ತೀಯ ನೀನು? ಮಾಡ್ತೀನಿ ಸರ್. ಮಾಡು ಹಾಗಿದ್ರೆ. ಈಗ ನೊಣ ನಿನ್ ಮಗ ಸುತ್ತ ಇದೆ. ಕರೆಕ್ಟ್. ಆ ನೊಣ ಈಗ ಇವನ್ ಮುಂದೆ ಹೋಯ್ತು, ಅವನ್ ಕೆನೆ ಮೇಲೆ ಕೂತ್ಕೋತು, ಅಲ್ಲಿಂದ ಸೀದಾ ಅವನ ಹತ್ರ ಹೋಯ್ತು. ಅಲ್ಲಿಂದ ನೊಣ ನನ್ನ ಹತ್ರ ಬರ್ತಾ ಇದೆ, ನನ್ನ ಮಕ್ಕಳು ಸುತ್ತಾ ಇದೆ, ನನ್ ಕೆನೆ ಮೇಲೆ ಬಂತು. ನೋವಾಯ್ತಾ ಸರ್? ಇಲ್ಲಪ್ಪ, ನೋವಾಗ್ಲಿಲ್ಲ, ಕುಡ್ದಿದ್ದ ದಿಶಾ ಇಳಿದೋಯ್ತು. ಸಾರಿ ಸರ್, ಇನ್ವಾಲ್ವ್ಮೆಂಟ್ ಅಲ್ಲಿ ಹೊಡೆದ್ಬಿಟ್ಟೆ. ಇರ್ಬೇಕು, ಆರ್ಟಿಸ್ಟ್ಗೆ ಈ ಇನ್ವಾಲ್ವ್ಮೆಂಟ್ ಇರಬೇಕು. ಆರ್ಟಿಸ್ಟ್ಗೆ ಇನ್ವಾಲ್ವ್ಮೆಂಟ್ ಇರಬೇಕು, ಟೇಬಲ್ ಮೇಲೆ ಡ್ರಿಂಕ್ಸ್ ಇರಬೇಕು. ಡ್ರಿಂಕ್ಸ್ ರೆಡಿ ಸರ್. ಓಕೆ, ಈಗ ಆಕ್ಟಿಂಗ್ ವೈಸ್ ಓಕೆ. ಈಗ ಡೈಲಾಗ್ ಹೆಂಗ್ ಮಾತಾಡ್ತೀಯ ನೋಡ್ತೀನಿ. ಎಲ್ಲ ಹೀರೋಗಳ ತರ ಡೈಲಾಗ್ ಹೊಡಿಬೇಕು. ಹೊಡಿತೀಯಾ? ಹೊಡಿತೀನಿ ಸರ್. ನಂಬರ್ 1 ಶಿವಣ್ಣ. ಬರ್ಕೊಳ್ರೆ, ಬೆಂಗಳೂರು ನಂದು, ಫ್ರಂಟ್ ಪೇಜ್ ಅಲ್ಲಿ ಪ್ರಿಂಟ್ ಆಗಿ ಫೀಲ್ಡ್ ಅಲ್ಲಿ ಲಾಂಗ್ ಹಿಡಿಬೇಕಂದ್ರೆ ನನ್ ಕೇಳ್ಕೊಂಡು ಹಿಡಿಬೇಕು. ವೆರಿ ಗುಡ್. ಈಗ ಕಿಚ್ಚ ಸುದೀಪ್ ತರ. ತಿಕ್ಲೋ ಪುಕ್ಲೋ ಇಲ್ಲ ಕಾಂಜಿ ಪಿಂಜಿ ರೌಡಿ ಅಂದ್ಕೊಂಡ್ರೇನೋ ನನ್ನ. ದುರ್ಗಾ, ಚಿತ್ರದುರ್ಗ, ಮದಕರೆ, ವೀರ ಮದಕರೆ. ಮಾರ್ವಲಸ್, ವಂಡರ್ಫುಲ್ ವಂಡರ್ಫುಲ್. ಈಗ ದರ್ಶನ್ ತರ. ಒಂದ್ಸರಿ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ, ಆಗೋದೆಲ್ಲ ಒಳ್ಳೇದ್ಕೆ. ಈ ದೋಸ ಕೊಟ್ರೆ ವರ, ಇಟ್ರೆ ಶಾಪ. ಏನಯ್ಯ ಈಗ ಪುರಿ ತರ ಮಾತಾಡು. ಹೊಡಿಲಿಲ್ಲ ಅಂದ್ರೆ ಮನಿಗ್ ಹೋಗ್ತೀಯ, ಓಡಿದ್ರೆ ಮಣ್ ಸೇರ್ತೀಯ. ಪವರ್ ದುಶ್ಮನ್ ಅಂದ್ರೆ ದುಸ್ರ ಮಾತೇ ಇಲ್ಲ, ಹುಡುಕೊಂಡು ಹೊಡಿತೀನಿ. ಪವರ್. ಏನ್ ಮಾತಾಡ್ತೀಯ ಸರ್? ನಮ್ ಜೋಗಿ ಪ್ರೇಮ್ ಸರ್ ಒಂದು ಹಾಡು ಹೇಳ್ತೀನಿ ಸರ್. ಹಾಡಯ್ಯ. ಬೇಡುವೆನು ವರವನ್ನು, ಕುಡಿತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಈಗ ಲಾಸ್ಟ್ ಉಪ್ಪೆನ್ನು ತರ ಮಾತಾಡ ನೋಡೋಣ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಟೇಕ್ ಇಟ್ ಸರ್. ಗುಡ್ ಗುಡ್ ಗುಡ್. ನನ್ನ ಬಹಳ ಬೇಗ ಅರ್ಥ ಮಾಡ್ಕೊಂಡವ್ರ ಪೈಕಿ ನೀನೇ ಫಸ್ಟ್ ಕಣಯ್ಯ. ನೀನೇ ಕಣಯ್ಯ ಹೀರೋ. ಬಹಳ ಚೆನ್ನಾಗಿ ಮಾಡಿದ್ರೆ, ಎಕ್ಸಲೆಂಟ್ ಕಣಯ್ಯ. ಓ ನಮಸ್ಕಾರ ಸರ್, ಬನ್ನಿ ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ. ಇವ್ರು ನಮ್ಮ ಪ್ರೊಡ್ಯೂಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಸರ್, ಇವನು ನಮ್ಮ ಸ್ಟೋರಿಗೆ ಪರ್ಫೆಕ್ಟ್ ಸೂಟಬಲ್ ಸರ್. ಇವನು ಹೌದಾ? ಅಯ್ಯೋ, ಇವನಲ್ಲಿ ಕಲೆ ಅನ್ನೋದು ತುಂಬಿ ತುಳಿತಾ ಇದೆ ಸರ್. ಸರ್, ಇವನ ಬಿಟ್ರೆ ಕಿಚ್ಚ ಸುದೀಪ್ ತರ ಕಾಲಿವುಡ್, ಮಾಲಿವುಡ್, ಬಾಲಿವುಡ್, ಹಾಲಿವುಡ್ ಬಿಟ್ರೆ ಯಾವ ವುಡ್ ಇದೆ ಎಲ್ಲಾ ವುಡ್ ಅಲ್ಲೂ ಮಿಚ್ಬಿಡ್ತಾರೆ ಸರ್. ಎಲ್ಲಾ ವುಡ್ ಇರ್ಲಿ, ಈ ಟೇಬಲ್ ಅಲ್ಲಿ ಫುಡ್ಡೇ ಇಲ್ವಲ್ರಿ? ಆರ್ಡರ್ ಮಾಡಿಯಾ? ತಗೊಳ್ಳಿ ಸರ್ ಫುಡ್. ಒಳ್ಳೆ ಐಡಿಯಾ ಮಾಡಿದ್ರಿ. ನಿಮ್ಮನ್ನ ಬಹಳ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಇವರು. ಸೂಪರ್ ರೀ.
ಶಿವ ತೃಪ್ತನಾದ. ಆಯ್ತಾ ಪರಮಾತ್ಮ ತೃಪ್ತ ಆಯ್ತು. ಈಗ ಮಾತಾಡಿ ಸರ್. ಸರ್ ಹುಡುಗ ಬಹಳ ಒಳ್ಳೆಯವನು ಸರ್. ಡೈರೆಕ್ಟ್ರೆ, ಹಾ ನಿಮ್ಮ ಸಿನಿಮಾಗೆ ಎಷ್ಟು ಬಜೆಟ್ ಆಗ್ಬೋದು? ಸರ್ ಅದು ನಾನು ನೆಕ್ಸ್ಟ್ ವೀಕ್ ಪಿಕ್ಚರ್ ಮಾಡ್ಬೇಕು ಅಂತಿದ್ದೀನಿ. ಎಲ್ಲರೂ ಹೇಳಿಟ್ಟಿದ್ದೀನಿ ಸರ್. ಬಡ್ಜೆಟ್ ಬಂದು 50 ಲಕ್ಷ ರೂಪಾಯಿ ಲೋ ಬಡ್ಜೆಟ್ ಮಾಡಿ ಮುಗಿಸೋಣ ಅಂತಿದ್ದೇನೆ. ಈಗ ನನಗೆ ಒಂದು ಅಡ್ವಾನ್ಸ್ ಅಂತ ಒಂದು 5 ಲಕ್ಷ ಕೊಟ್ಬಿಟ್ರೆ ನಾನೆಲ್ಲ ಕ್ಯಾಮ್ರಾ ಯೂನಿಟ್ ಕ್ಯಾಮ್ರಾಮನ್ನು ಎಲ್ಲ ಆರ್ಟಿಸ್ಟ್ ಬುಕ್ ಮಾಡಿ ಕರ್ಕೊಂಡ್ ಬಂದ್ಬಿಡ್ತೇನೆ. 50 ಲಕ್ಷದ? ಹ್ಞೂ ಅಡ್ವಾನ್ಸ್ 5 ಲಕ್ಷ. ಅದು ನೆಕ್ಸ್ಟ್ ವೀಕ್ ಅಂತೀರಿ? ಹೌದೌದೌದೌದು ಸರ್. ಒಳ್ಳೆ ದಿನ ಬಿಡೋಕ್ಕಾಗಲ್ಲ ಸರ್. ಹಾ, ಒಂದು ಕೆಲಸ ಮಾಡಿ. ಹೇಳಿ. ಈರ ಸಾಹೇಬ್ರೆ, ಸರ್ ನೀವು 5 ಲಕ್ಷ ರೆಡಿ ಮಾಡ್ಬಿಡಿ. ಉಳಿದದ್ನ ನನಗೆ ಬಿಟ್ಬಿಡ್ರಿ. ಒಂದಲ್ಲ 1.25 ಕೋಟಿ ಆಗ್ಲಿ. ನಿನ್ನ ಇವ್ರನ್ನ ಇಬ್ಬರನ್ನೂ ನಮ್ಮ ಡೈರೆಕ್ಟ್ರು ಅವ್ರು ಏನ್ ಹೇಳ್ತಾರೋ ಕೊಟ್ಬಿಡ್ತೀನಿ. ನಾನು ಆ ಥರ ಸಿನಿಮಾ ಮಾಡೋಣ. ನೋಡಿ ಎಂತ ಓಕೆ ಎಂತ ಪ್ರೊಡ್ಯೂಸರ್ ನೋಡಿ. ಓಕೆ ಡೈರೆಕ್ಟ್ರೆ, ಹೇಳಿ ಸರ್. ನನಗೆ ಟೈಮ್ ಆಯಿತು. ಕಾರ್ ಹತ್ರ ಇರ್ತೀನಿ. ಮಾತಾಡ್ಕೊಂಡು ಸೆಟ್ಲ್ ಮಾಡ್ಕೊಂಡು ಅದೇನು ಬಂದ್ಬಿಡಿ. ಅದೆಲ್ಲ 5 ಲಕ್ಷ ರೆಡಿ ಆದಮೇಲೆ ಗೊತ್ತಾಯ್ತು. ನೀವು ನಡೀರಿ. ಬರ್ತೀನಪ್ಪ. ನೀವು ನಡೀರಿ, ನಾನು ಬರ್ತೀನಿ. ನೋಡ್ಯಾ, ಇದು ನನ್ನ ನಂಬರು. ದುಡ್ಡು ರೆಡಿ ಆದ ತಕ್ಷಣ ನನಗೆ ಫೋನ್ ಮಾಡು. ಶೂಟ್ಗೆ ಸಮೇತನೇ ಬಂದ್ಬಿಡ್ತೀನಿ. ಆಯ್ತಾ? ಹ್ಞೂ. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಒಳ್ಳೆ ತಗೊಳ್ಳಿ ಸರ್. ಥ್ಯಾಂಕ್ ಯು. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಎಷ್ಟಾಗ್ಲಿ ಇವ್ರ ಫ್ರೆಂಡ್ ಅರ್ಥ ಮಾಡ್ಕೊಂಡೆ ಸರ್. ಯಾವಾಗೂ ಅರ್ಥ ಮಾಡ್ಕೊಂಡೆ. ಟೇಬಲ್ ಮೇಲೆ ಫುಡ್ ಡ್ರಿಂಕ್ಸು ಅಂದಾಗ್ಲೇ ಅರ್ಥ ಮಾಡ್ಕೊಂಡೆ ಸರ್. ನೋಡೋ ಮಗ, ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು, ಇಲ್ಲ ಬ್ಯಾಗ್ ತುಂಬ ದೊಡ್ಡ ಇರಬೇಕು. ಇಲ್ಲ ಅಂದರೆ ಇಂಥ 420 ನನ್ನ ಮಕ್ಕಳು ಬಾಯಲ್ಲೇ ಬಣ್ಣದ ಲಕ್ಕ ತೋರಿಸ್ಬಿಟ್ಟು ಕೈ ಚಿಪ್ ಕೊಟ್ಬಿಡ್ತಾರೆ. ಹುಷಾರ್ಲೇ. ಹೌದಣ್ಣ. ಯಾಕ ಲೂಸ್ ಮೋಷನ್ ಸೋಮು, ಬೇಜಾರಾಯ್ತಾ? ಏನಿಲ್ಲ ಮಂಜ, ಇರೋ ಬರೋ ಪ್ರಪಂಚನೆಲ್ಲ ಇಲ್ಲೇ ನೋಡ್ಬಿಟ್ಟೆ. ಇದು ಸ್ವಲ್ಪ ತಗೋ, ಹೋಗ್ಬೇಡಣ. ಸಾಕು ಸೋಮು, ನನಗೆ ಯಾಕ ತುಂಬ ಲೂಸ್ ಮೋಷನ್. ಸಾಕು, ನಡಿ. ಸರಿ ನಡಿ. ಬರ್ತೀಯಾ? ನೀನ್ ಬರ್ತೀಯಾ? ಕೆಂಚ ನಮ್ ದುಶ್ಮನ್ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ರೆ ನೀನು ಇವಳನ್ನ ನೋಡ್ಕೊಂಡು ಜೋರ್ ಸೂಸ್ತಿದ್ಯಾ? ಬಾ. ಸೋಮ. ಯಾರು? ಸೋಮ, ನಾನು ಯಮ. ಇವತ್ತು ನಿನ್ನ ನೆಲಸಮ ಮಾಡೇ ಮಾಡ್ತಾನೆ ಈ ಬಲರಾಮ. ಅವತ್ತು ನೀನು ಸ್ಪ್ಯಾನರ್ ನಿಂದ ಹೊಡೆದ ಏಟ್ನಿಂದ ನಾನು ಗಂಡು ಅಂತ ಡೌಟ್ ಆಗ್ತಾ ಇದೆ. ಅವತ್ತೆಲ್ಲ ನಿನ್ ಟೈಮ್ ಚೆನ್ನಾಗಿತ್ತು, ಕೆಲಸ ಇದ್ದ. ಇವತ್ತು ನನ್ ಟೈಮ್ ಅಂದ್ರೆ ಈ ಬಲರಾಮನ್ ಟೈಮ್. ಅವಾಗೆಲ್ಲ ಕೇಳಬಾರ್ದನ್ನ ಕೇಳಿದ್ರು ಮೂಡ್ ಬರ್ತಾ ಇದೆ. ಇವಾಗ ನೋಡ್ಬಾರ್ದನ್ನ ನೋಡಿದ್ರು ಲೀಡೇ ಆಗಲ್ಲ. ಇದಕ್ಕೆಲ್ಲ ನೀನೇ ಕಾರಣ. ಹಿಡ್ಕೊಂಡ್ರು. ಇವನ್ಗೆ ಹೊಡೆಯೋದಕ್ಕೆ ಅವಕಾಶನೇ ಕೊಡಬಾರ್ದು. ಅವತ್ತು ಸಿಮ್ಮನ್ ತರ ಆಡ್ತಾ ಇದ್ದ, ಇವತ್ತು ಬೊಮ್ಮನ್ ತರ ನೋಡ್ತಿದ್ಯಲ್ಲ. ಕೆಂಚ. ಯಾರಪ್ಪ ನಿಂಗೆ ಹೊಡೆದವರು? ಸರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಬರಪ್ಪ. ಸರಿ. ಸುಮ್ಮ ಆ ಕಡೆ, ಈ ಕಡೆ, ಅಲ್ಲೇ.
ಸೋಮು ಇನ್ ಮುಂದೆ ನಾವು ಹುಷಾರಾಗಿರ್ಬೇಕು. ಅಂತವ್ರೆಲ್ಲ ಏನ್ ಮಾಡಕ್ಕೂ ಹೆಸೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಂಥದ್ದೇನೂ ಆಗಲ್ಲ, ಎಲ್ಲ ಅವರೇ ನೋಡ್ಕೋತಾರೆ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನ್ ನನ್ ಜೊತೆ ಇರೋ ತನಕ ನನ್ಗೇನೂ ಆಗಲ್ಲ. ಹೆಂಗಾದ್ರೂ ಆಯ್ತು, ನಾಳೆ ಹಾಸ್ಪಿಟಲ್ಗೆ ಹೋಗಿ ಬರೋಣ. ಅಂಥದ್ದೇನೂ ಆಗಿಲ್ಲ ಬಿಡು, ನೀನೇ ನಿನ್ ಕೈಯಾರೆ ವಿಕ್ಸ್ ತಿಕ್ತಾ ಇದೆಯಲ್ಲ, ಎಲ್ಲ ಸರಿ ಹೋಗುತ್ತೆ. ಸರಿ, ನಾಳೆ ರಜಾ ಇದೆ, ಹೊರಗಡೆ ಹೋಗೋಣವಾ? ನೀನ್ ಹೇಳಿದ್ಮೇಲೆ ಹೋಗದೆ ಇರೋಕ್ಕಾಗತ್ತಾ? ಸೋಮು, ನಿನ್ ಫೋಟೋ ಯಾಕೆ ಆಟೋ ಮೇಲೆ? ನನಗೆ ಗೊತ್ತಿಲ್ಲ. ಎಲ್ಗೋಗ್ಬೇಕು ಮೇಡಮ್? ಅಣ್ಣ ನೀವೇನಣ್ಣ ಇಲ್ಲಿ? ಚೆನ್ನಾಗಿದ್ದೀರಣ್ಣ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಣ್ಣ. ಎಲ್ಲಿಗೆ ಹೊಟ್ಟಿದ್ದೀರಣ್ಣ? ನಾವಿಲ್ಲ ಬೆಂಗಳೂರಲ್ಲೇ ಇರೋದು. ಇವಳ ನನ್ನ ಹೆಂಡತಿ ಸುಮಾ. ನಮಸ್ಕಾರ. ನಮಸ್ಕಾರ. ಇವತ್ತು ಫುಲ್ ನಂದೇ ಖರ್ಚಣ್ಣ, ಹತ್ಕೊಡ್ರಣ್ಣ. ಅಣ್ಣ ಬನ್ನಿ ಅಣ್ಣ. ನಡಿ. ಒಂದು ನಿಮಿಷ ಬರ್ತೀನಣ್ಣ. ಸೋಮು, ನಿನ್ ಫೋಟೋ ಯಾಕೆ? ನಾನು ಬೆಂಗಳೂರಿಗೆ ಬಂದಾಗ ಸುಮಾ, ಐಸ್ ಕ್ರೀಮ್ ಬೇಕಾ ಐಸ್ ಕ್ಯಾಂಡಿ ಬೇಕಾ? ಐಸ್ ಕ್ಯಾಂಡಿ ತವ. ನನಗೂ ಏನೋ ಅನಿಸ್ತಾ ಇದೆ. ಏನ್ ಅನಿಸ್ತಾ ಇದೆ? ಮನೆಗೆ ಬಾ ರವಿ. ಸರಿ ಆಯ್ತಣ್ಣ, ಬರ್ತೀನಿ. ಅಣ್ಣ ಚೆನ್ನಾಗಿತ್ತ ಟ್ರೀಟು? ಚೆನ್ನಾಗಿತ್ತು. ನಮ್ ಸೋಮುನು ಹೀರೋ ಆಗ್ಬಿಟ್ಟ. ಜೊತೆಗಾರ ಜೊತೆಗಾರ ನೀ ನನ್ನ ಜೊತೆಗಾರ. ಜೊತೆಗಾತಿ ಜೊತೆಗಾತಿ ನೀ ನನ್ನ ಜೊತೆಗಾತಿ. ಜೊತೆಗಾರ ಜೊತೆಗಾರ ನೀ ನನ್ನ ಜೊತೆಗಾರ. ಜೊತೆಗಾತಿ ಜೊತೆಗಾತಿ ನೀ ನನ್ನ ಜೊತೆಗಾತಿ. ಏನ್ ಮಾಡ್ತಾ ಇದೀಯಾ? ನಡಿ.
ಏನಾಗ್ತಾ ಇದೆ? ಹೊಟ್ಟೆ ನೋವು ಸರ್. ಬಲಗಡೆನಾ ಎಡಗಡೆನಾ? ಎರಡು ಕಡೆ ಸರ್. ಏನಾದರೂ ಪೆಟ್ಟು ಬಿದ್ದಿತ್ತಾ? ಹೌದು ಸರ್, ಇವ್ರಿಗೆ ಆಗದೆ ಇರೋರು ಯಾರೋ ಹೊಡೆದಿದ್ರು. ಅವಾಗ ಆಸ್ಪತ್ರೆಗೆ ಹೋಗಿ ಏನಾದ್ರು ಚೆಕ್ ಮಾಡಿಸಿದ್ರಾ? ಇಲ್ಲ ಸರ್. ಸಿಸ್ಟರ್, ಇವ್ರನ್ನ ಸ್ಕ್ಯಾನ್ ರೂಮಿಗೆ ಕರ್ಕೊಂಬನ್ನಿ. ಓಕೆ ಸರ್. ಸೋಮುಗೆ ಏನಾಗಿದೆ ಸರ್? ತುಂಬಾ ಪೆಟ್ಟು ಬಿದ್ದು ಸೆಫ್ಟಿಕ್ ಆಗಿ 2 ಕಿಡ್ನಿ ವರ್ಕ್ ಆಗ್ತಾ ಇಲ್ಲ. ಯಾರಾದ್ರೂ ಕಿಡ್ನಿ ಡೊನೇಟ್ ಮಾಡಿದ್ರೆ ಬದುಕಿಸ್ಬಹುದು. ಯಾರೋ ಯಾಕೆ ಸರ್? ನಾನೇ ಒಂದು ಕಿಡ್ನಿ ಕೊಡ್ತೀನಿ. ಸರಿ, ಆಗ್ಬೋದು. ಡಾಕ್ಟರ್ ಸಿಸ್ಟರ್ಸ್ಗೆಲ್ಲ ಹೇಳ್ತೀನಿ, ಫಾರಮ್ ಸೈನ್ ಮಾಡಿ. ನಾನು ಆಪರೇಷನ್ಗೆ ರೆಡಿ ಮಾಡ್ಕೊತೀನಿ. ಸರಿ ಸರ್. ಸುಮಾ, ಡಾಕ್ಟರ್ ಸ್ಕ್ಯಾನ್ ಏನು ಹೇಳಿದ್ರು? ಪೆಟ್ ಬಿದ್ದಿದ್ರಿಂದ ಸೆಪ್ಟಿಕ್ ಆಗಿ 2 ಕಿಡ್ನಿನೂ ವರ್ಕ್ ಆಗ್ತಿಲ್ವಂತೆ. ನಿನಗೇನೂ ಆಗಲ್ಲ, ಭಯ ಪಡಬೇಡ. ನಾನಾಗ್ಲೇ ಡಾಕ್ಟರ್ಗೆ ಹೇಳಿದ್ದೀನಿ ನಂದೇ ಒಂದು ಕಿಡ್ನಿ ಕೊಡ್ತೀನಿ ಅಂತ. ಅವ್ರಾಗ್ಲೇ ಆಪರೇಷನ್ಗೆಲ್ಲ ರೆಡಿ ಮಾಡ್ತಿದ್ದಾರೆ. ಸುಮಾ, ಮೆಡಿಸಿನ್ ತಗೊಂಬನ್ನಿ. ಸರಿ ಸರ್. ನಿಮ್ಮಿಬ್ಬರದು ಲವ್ ಮ್ಯಾರೇಜಾ? ಹೌದು ಸರ್. ಲವ್ ಮ್ಯಾರೇಜ್ ಮಾಡ್ಕೊಂಡು ಇಷ್ಟೊಂದು ಪ್ರೀತಿಯಿಂದ ಅನ್ಯೋನ್ಯವಾಗಿದ್ದೀರಲ್ಲ, ನಿಮ್ಮ ಥರ ಜೋಡಿನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬೆಸ್ಟ್ ಆಫ್ ಲಕ್. ಹಾ, ನಾನು ಚೆನ್ನಾಗಿದ್ದೀನಿ ಅಣ್ಣ. ಮುಂದಿನ ವಾರ ಊರಿಗೆ ಬರ್ತಾ ಇದ್ದೀವಲ್ಲ, ಆವಾಗಲೇ ಮಾತಾಡೋಣ ಬಿಡು, ಸರಿನಾ? ಸೋಮು, ಅಪ್ಪಂಗೆ ಫೋನ್ ಮಾಡ್ಕೊಡು. 1 ನಿಮಿಷ ಮಾಡ್ತೀನಿ, ತಗೋ. ಹಲೋ ಅಪ್ಪ. ಹಾ, ನಾನ್ ಚೆನ್ನಾಗಿದ್ದೀನಿ. ನೀವು? ಹಾ, ಡ್ಯೂಟಿ ಚೆನ್ನಾಗಿದೆ. ಅಮ್ಮ ಇದ್ದಾರಾ? ಹಾ ಅಮ್ಮ, ಚೆನ್ನಾಗಿದ್ದೀನಿ. ನೀವು? ಹಾ ಹಾ ಅಮ್ಮ, ಮುಂದಿನ ವಾರ ಬರ್ತಾ ಇದ್ದೀವಿ. ಹಾ ಹಾ, ಸರಿ ಅಮ್ಮ, ಆಯ್ತು. ಏನ್ ಸೋಮು, ತಿಂಡಿ ಆಯ್ತಾ? ಆಯ್ತು ಅಂಕಲ್, ನಿಮ್ದಾಯ್ತಾ? ನಂದು ಆಯ್ತಪ್ಪ. ಹಲೋ, ಯಾರು? ಹಾ ಧನು, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ ಗುಂಡಣ್ಣ? ಹಾ, ಸರಿ ಸರಿ, ಓಕೆ ಬಾಯ್. ಯಾರ್ ಸೋಮು, ಏನಂತೆ? ಅದೇ ಸುಮಾ, ಆ ಬಲರಾಮ್ನ ಅವ್ರೂರವರೇ ಯಾರೋ ಹೊಡೆದಾಕಿದಾರಂತೆ. ಯಾರೋ ಒಳ್ಳೆ ಕೆಲ್ಸನೇ ಮಾಡೋರ್ ಬಿಡು. ಕೆಟ್ಟ ಹುಳ ತೊಲಗ್ತು. ಬಲರಾಮ ನನ್ನನ್ನು ಇಲ್ಲಿ ಅಟ್ಯಾಕ್ ಮಾಡಿದ್ದು ನಮ್ಮ ಅಣ್ಣಂಗೆ ಹೇಳಿದ್ದೆ. ಅವನೇನಾದ್ರೂ ಊರಿಗೆ ಹೋಗಿ... ಯಾಕೆ ಸೋಮು, ಏನ್ ಯೋಚನೆ ಮಾಡ್ತಾ ಇದ್ಯಾ? ಖುಷಿ ಪಡೋದ್ ಬಿಟ್ಟು. ಸರಿ. ಹಲೋ ಸೋಮು. ಹೇಳಿ ಅಂಕಲ್. ನಿಮ್ಮ ಮನೇಲಿ ಗ್ಯಾಸ್ ಬಸ್ಟ್ ಆಗಿ ನಿನ್ನ ಹೆಂಡತಿಗೆ ತುಂಬಾ ಪೆಟ್ಟಾಗಿದೆ. ಬೇಗ ಬಾರಪ್ಪ ಮಲ್ಲಿಗೆ ಆಸ್ಪತ್ರೆಗೆ. ಅಣ್ಣ, ಮಲ್ಲಿಗೆ ಆಸ್ಪತ್ರೆಗೆ ಬರ್ತೀರಾ? ಬೇಗ ನಡೀರಿ, ಬೇಗ. ಅಂಕಲ್, ಸುಮಾ ಸುಮಾ ಹೇಗಿದ್ದಾಳೆ? ಒಳಗಡೆ ಡಾಕ್ಟ್ರು ಈಗ ಚೆಕ್ ಮಾಡ್ತಾ ಇದ್ದಾರೆ. ಹೆಂಗಾಯ್ತು ಅಂಕಲ್? ಸೋಮು, ನಮ್ಮ ಮನೇಲಿ ಕೂತ್ಕೊಂಡು ಟಿಫನ್ ಮಾಡ್ತಾ ಇದ್ದೆ, ಜೋರ ಸೌಂಡ್ ಬಂತು. ನಿಮ್ಮ ಮನೆ ಒಳಗೋಗಿ ನೋಡಿದ್ರೆ ಗ್ಯಾಸ್ ಬಸ್ಟ್ ಆಗಿತ್ತು. ನೀನ್ ಹೆಂಡತಿಗೆ ಬೆಟ್ಟಾಗಿ ಕೆಳಗೆ ಬಿದ್ದಿದ್ಲು. ತಕ್ಷಣ ಆಂಬುಲೆನ್ಸಿಗೆ ಫೋನ್ ಮಾಡಿದೆ, ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದೀನಿ. ಡಾಕ್ಟರ್ ನೋಡ್ತಾ ಇದ್ದಾರೆ. ಸಿದ್ಧ ಕಣ್ಗಳನ್ನ ಹೇಗೆ ಕಳ್ಕೊಂಡಕ್ಕ? ಪಟಾಕಿ ಹೊಡೆದ್ಕೊಣ. ನನ್ನ ಮಗ ಯುವರಾಜ್ ಸಿಂಗ್ ಥರ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತಿದ್ದ. ಇನ್ನೆಲ್ಲಿ ಯುವರಾಜ್ ಸಿಂಗ್ ಥರ? ಯಾರ್ಯಾರು ಸುಮ್ಮನೆ ಸಾಯ್ತಾರೆ. ನನ್ನ ಮಗಂಗೆ ಯಾರಾದರೂ ಕಣ್ ಕೊಟ್ಟಾದ್ರೂ ಸಾಯಬಾರ್ದ ದೇವ್ರೆ. ಬನ್ನಿ ಇಲ್ಲಿ. ಫಾರಂ ಕೊಡಿ, ಸೈನ್ ಮಾಡಿ. ಸರ್, ಸುಮಾ ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. 2 ಕಣ್ಣು ದೃಷ್ಟಿನೂ ಹೋಗ್ಬಿಟ್ಟಿದೆ. ನಂದೇ ಒಂದು ಕಣ್ಣು ಕೊಡ್ತೀನಿ ಸರ್. ಅವ್ರು ಕಿಡ್ನಿ ಕೊಟ್ಟರು, ಇವತ್ತು ನೋಡಿದ್ರೆ ಕಣ್ಣು. ಡಾಕ್ಟರ್, ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಅಂಥದ್ದೇನಿಲ್ಲ, ಟ್ರೀಟ್ಮೆಂಟ್ ನಡೀತಾ ಇದೆ.
ಬಾಡಿ ತುಂಬ ಡ್ಯಾಮೇಜ್ ಆಗಿತ್ತು, ಉಳ್ಸಕ್ಕಾಗಲಿಲ್ಲ. ಸೋಮ ಸೋಮ ಏನಾಯ್ತು ಸೋಮ? ಅಯ್ಯೋ ದೇವ್ರೆ, ಸುಧಾರಿಸ್ಕೋ ಸೋಮ. ಸೋಮು ಸೋಮು ಸೋಮ ಸೋಮು, ಡಾಕ್ಟರ್ ಡಾಕ್ಟರ್. ಏನಾಯ್ತು ರೀ? ಓ ಮೈ ಗಾಡ್. ಸಾವಲ್ಲೂ ನಿನ್ನ ಜೊತೆಗಿರ್ತೀನಂತ ಸುಮಗ್ ನಾನು ಮಾತು ಕೊಟ್ಟಿದ್ದೆ. ಪಟಾಕಿ ಹೊಡೆದು ಕಣ್ಣು ಕಳ್ಕೊಂಡಿರೋ ಸಿದ್ದಂಗೆ ನನ್ನ ಕಣ್ಣುಗಳನ್ನು ತಾನ ಮಾಡಿ. ಸೋಮು. ನರ್ಸ್ ಸರ್. ಕಳೆದೋಗ್ಬಿಟ್ಟ ಕಳೆದೋಗ್ಬಿಟ್ಟ ಪ್ರೀತಿಗೆ ಪ್ರೀತಿಗೆ ಕಳೆದೋಗ್ಬಿಟ್ಟ ಕಳೆದೋಗ್ಬಿಟ್ಟ ಪ್ರೀತಿಗೆ ಪ್ರೀತಿಗೆ ಸಾಯೋ ತನಕ ನೀನು ನನ್ನ ಜೊತೆ ಇರಬೇಕಂತ ಕೇಳಿದ್ದಳು. ಸಾವಿನಲ್ಲೂ ನಾನು ನಿನ್ನ ಜೊತೆ ಇರುತ್ತೀನಂತ ಹೇಳಿದ್ದನು. ಆಡಿಸುವಾತನಿಗೆ ಪ್ರಾಣ ಬಿಟ್ಟಳು, ಪ್ರೀತಿಸಿದವಳಿಗೆ ಜೀವ ಬಿಟ್ಟನು. ಅಂದು ಕೊಟ್ಟ ಮಾತಂತೆ ಇಂದು ನಡೆದು ಕೊಂಡನು. ಲಾ 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 ಮರೆಯಲಾರರು ಈ ಪ್ರೇಮಿಗಳ ಕಥೆ, ಇರಲಾರರು ಯಾರು ಇವರಂತೆ. ಕಳೆದೋಗ್ಬಿಟ್ಟ ಕಳೆದೋಗ್ಬಿಟ್ಟ ಪ್ರೀತಿಗೆ 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 ಪ್ರೀತಿಗೆ. ಕಳೆದೋಗ್ಬಿಟ್ಟೆ 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 ನಾನು, ಕಳೆದೋಗ್ಬಿಟ್ಟೆ 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 ನಾನು. ಅವಳ ಒಂದು ಲುಕ್ಕಿಗೆ ಅವಳ ಒಂದು ಸ್ಮೈಲಿಗೆ ಕಳೆದೋಗ್ಬಿಟ್ಟೆ ನಾನು. ಬಪ್ಪರ 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 ಮಮ್ಮ ಬಪ್ಪರ 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 ಬಪ್ಪರ
ನೋಡ್ಬಾರ್ದು ನೋಡ್ಬಾರ್ದು ಅಂತ ಅವಳು ಮುಂದೆ ಹೋದಾಗ ಬಿಡಬಾರ್ದು ಬಿಡಬಾರ್ದು ಅಂತ ನಾನು ಹಿಂದೆ ಬಿದ್ದಾಗ ಕೊನೆಗೆ ನನ್ನ ನೋಡ್ಬಿಟ್ಟು ಕೊನೆಗೆ ನನ್ನ ನೋಡ್ಬಿಟ್ಟು ನೆಲ ನೋಡ್ಕೊಂಡು 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 ನನ್ನೇ ನೋಡ್ತಾಳೆ ಹಿಂದೆ ತಿರ್ಕೊಂಡು ನನ್ನನ್ನೇ ನೋಡ್ತಾಳೆ ಅವಳು ನನ್ನ ಲವ್ ಮಾಡ್ತಾಳೆ ಅಂತ ನನ್ನ ಮನಸ್ಸು ಹೇಳುತ್ತಲ್ಲ ಅವಳಾಗೆ ಏನು ಹೇಳುತ್ತಿಲ್ಲ ನನಗೂ ಹೇಳೋಕೆ ಆಗುತ್ತಿಲ್ಲ